ಈ ಕಾಮಿಡಿ ವಿಡಿಯೋ ಮಾಡಬೇಕು ಅಂತ ಯಾಕೆ ಅನಿಸ್ತು ಸರ್ ನಿಮ್ಗೆ? ಯಾರಾದ್ರೂ ಬೇಜಾರಾಗಿ ಮನೇಲಿ ಜಗಳ ಆಡ್ಕೊಂಡು ಕುಂತ್ರೆ ಅವರಿಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ವಿಡಿಯೋ ಇದು ಮಾಡ್ತೀವಿ, ಓಕೆ, ರೀಲ್ಸ್ ಮಾಡ್ತೀವಿ. ಅವ್ರು ಸ್ವಲ್ಪ ಇದು ಇವಾಗ ನೀವು ವಿಡಿಯೋ ಮಾಡ್ತಾ ಇರ್ತೀರಲ್ಲ, ಸೊ ಯಾವ್ದಾದ್ರು ಒಂದು ಇನ್ಸ್ಪಿರೇಷನಲ್ ಕಮೆಂಟ್ ಅಂತ ಇರುತ್ತೆ, ಸೊ ಆ ರೀತಿ ಯಾವ್ದಾದ್ರು ಸಿಚುವೇಶನ್ ನಿಮ್ಗೆ ಜ್ಞಾಪಕ ಇದೆ? ಸೊ ನಿಮ್ಮ ಪ್ರಕಾರ ದಿನಕ್ಕೆ ಎಷ್ಟು ವಿಡಿಯೋ ಮಾಡಬೇಕು, ಎಷ್ಟು ವಿಡಿಯೋ ಮಾಡಿಬಿಟ್ಟು ಬಿಡಬೇಕು? ನಿಮ್ಮ ದಿನಕ್ಕೆ ಎರಡು ವಿಡಿಯೋ ಬಿಡಬೇಕು. ಮದುವೆ ಆಗಿಂದ ಎಷ್ಟು ದಿವ್ಸಕ್ಕೆ ನೀವು ಇದು ಕಾಮಿಡಿ ವಿಡಿಯೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ? ನಾ ಮದ್ವೆ ಆದ್ಮೇಲೆ ವಿಡಿಯೋ ಮಾಡಿಲ್ಲ, ನಾನು ಇಂಡಿಯಾದಲ್ಲೇ ಇದ್ದಿಲ್ರಿ. ಓಕೆ, ನೀವು ಮದ್ವೆ ಆದ್ಮೇಲೆ ಒಂದ್ 25 ದಿವಸ ನಂತರ ನಾವು ಔಟ್ ಆಫ್ ಕಂಟ್ರಿ ಹೋಗಿದ್ರಿ. ಮದ್ವೆ ಆಗಿಂದ 25 ದಿವಸಿಗೆ ನೀವು ಔಟ್ ಆಫ್ ಕಂಟ್ರಿ ಹೋದ್ರಿ ಸರ್. ಮೇಡಮ್ ರಿಯಾಕ್ಷನ್ ಯಾವ ರೀತಿ ಆಗಿತ್ತು? ನಿನ್ ಮೇಲೆ ನಂಬಿಕೆ ಇದ್ರೆ ನೀನೇನ್ ಮಾಡೋದಕ್ಕೂ ಸಾಧ್ಯ ಅಂತ ಹೇಳುತ್ತಾ ನಾವು ಮತ್ತೆ ಬಂದಿದ್ದೇವೆ ನಮ್ಮ ಅಚೀವರ್ ಪಾಡ್ಕಾಸ್ಟ್ಗೆ. ನಮ್ಮ ಭಾಲ್ಕಿ ತಾಲೂಕಿನ ಒಂದು ಹಳ್ಳಿ ಗ್ರಾಮದ ಯುವಕ ಆದಂತಹ ಮಿಸ್ಟರ್ ಲಖನ್ ಅವರಿಗೆ ನಮ್ಮ ಅಚೀವರ್ ಪಾಡ್ಕಾಸ್ಟ್ಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನ ಹಾಗೂ ಸ್ವಾಗತವನ್ನ ಕೋರೋಣ. ಇವರು ಮತ್ತೆ ಇವರ ವೈಫ್ ಆದಂತಹ ಚಾಂದಿನಿ ಅವರು ಕಾಮಿಡಿ ಕಂಟೆಂಟ್ ಕ್ರಿಯೇಟರ್ ಆಗಿದ್ದಾರೆ. ಸೊ ಇವತ್ತು ಇವರು ನಮ್ಮೊಂದಿಗೆ ತಮ್ಮ ಒಂದು ಸಮಯವನ್ನ ತಗೊಂಡ್ಬಿಟ್ಟು ಬಂದಿದ್ದಾರೆ. ಸುಮಾರು ಇವರ ರೀಲ್ಸ್ ನ ಒಂದು ಜರ್ನಿ ಏನಾಗಿತ್ತು, ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಆಗಿ ಅಂದ್ರೆ ಕಪಲ್ ಆಗಿ ಇವರು ಕಂಟೆಂಟ್ ಕ್ರಿಯೇಟರ್ ಆಗಿದ್ದಾರೆ, ಇವರು ಹಾಗೂ ಇವರ ವೈಫು. ಸೊ ಇವರ ಜರ್ನಿ ಬಗ್ಗೆ, ಹಾಗೆ ಇವರು ಅಡೆತಡೆಗಳನ್ನ ಯಾವ ರೀತಿ ಫಾಲ್ಸ್ ಅಂಡ್ ಡೌನ್ಸ್ ಅನ್ನ ಫೇಸ್ ಮಾಡಿದ್ದಾರೆ, ಅದೇ ರೀತಿಯಾಗಿ ಕಾಮಿಡಿ ಕಪಲ್ಸ್ ಆಗಿ ಇವರು ಇವತ್ತು ಒಂದು ಐಡೆಂಟಿಟಿಯನ್ನ ತಗೊಂಡು ಬಂದಿದ್ದಾರೆ. ಸೊ ಈ ಎಲ್ಲ ವಿಷಯನ ನಾವು ಇವತ್ತು ಇವರೊಂದಿಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಒಂದು ಸಮಯವನ್ನ ಇವತ್ತು ನೀವು ನಮಗೆ ಕೊಟ್ಟಿದ್ರಿ. ಸರ್, ನೋಡ್ಬೇಕಂತಂದ್ರೆ ನಿಮ್ಗೆ ಇವಾಗ ನಿಮ್ಮ ಪ್ರೊಫೈಲ್ನಲ್ಲಿ ನೀವು ಮತ್ತು ನಿಮ್ಮ ವೈಫು ಸುಮಾರು ಕಾಮಿಡಿ ಕಂಟೆಂಟ್ಸ್ಗಳನ್ನ ನೀವು ಮಾಡ್ತೀರಾ ಸರ್. ಮೊದಲನೇದಾಗಿ ನಿಮ್ಮ ಒಂದು ಬಾಲ್ಯ ಪರಿಚಯ ಹೇಳಿ ಸರ್. ಅದೇ ರೀತಿಯಾಗಿ ಯಾವ ರೀತಿ ನೀವು ರೀಲ್ಸ್ ಮಾಡಬೇಕು, ಕಾಮಿಡಿ ಕಂಟೆಂಟ್ಸ್ನ ಮಾಡಬೇಕು ಅಂತ ನಿಮ್ಮದು ತಲೆನಲ್ಲಿ ಬಂತು, ಮತ್ತು ಅದಾದ್ಮೇಲೆ ಯಾವ ರೀತಿಯಾಗಿ ನಿಮ್ಗೆ ನಿಮ್ಮ ವೈಫು ಫಸ್ಟಿಗಂತಂದ್ರೆ ನೋಡ್ಬೇಕಂದ್ರೆ ನೀವು ನಿಮ್ಮ ಸಿಸ್ಟರ್ಸ್ ಜೊತೆ ಮಾಡ್ತಿದ್ರಿ ನೀವು, ಅದಾದ್ಮೇಲೆ ನಿಮ್ದು ಮ್ಯಾರಿಡ್ ಲೈಫ್ ಬಂತು, ನಿಮ್ಗೆ ನಿಮ್ಮ ವೈಫ್ ಸಪೋರ್ಟ್. ಸೊ ನಮ್ಗೆ ಗೊತ್ತಾಗ್ಬೇಕು ಸರ್ ಯಾವ ರೀತಿ ಸಪೋರ್ಟ್ ಇದೆ, ಯಾಕೆ ಬಂತು ನಿಮ್ಗೆ ಮಾಡ್ಬೇಕು ಅಂತ, ಅಂಡ್ ಯಾರ ಇನ್ಸ್ಪೈರೇಷನ್ ಇದಕ್ಕೆಲ್ಲ? 2023 ಅಲ್ಲಿ ಸ್ಟಾರ್ಟ್ ಮಾಡೀನಿ ನಾ. ಅವಾಗ ಬೆಂಗಳೂರಿನಲ್ಲಿ ಇದ್ದ ನನ್ನ ಫ್ರೆಂಡ್ ಜೊತೆ 2 ವಿಡಿಯೋ ಮಾಡೀನಿ. ಆ ವಿಡಿಯೋ ವೈರಲ್ ಆಗಿವೆ 2. ಆಮೇಲೆ ಮನೇಲಿ ಹೋದ, ಊರ್ ಕಡೆ ಹೋದ್ಮೇಲೆ ಅವಾಗ ನಮ್ಮ ತಂಗಿ ಜೊತೆ ನಮ್ಮ ಅಮ್ಮನ ಜೊತೆ ವಿಡಿಯೋ ಮಾಡ್ತಿದ್ದೆ. ಅವಾಗ ಅಲ್ಲೂ ವಿಡಿಯೋ ವೈರಲ್ ಆಗಿತ್ತು. ಹಿಂಗೆ ಕಂಟಿನ್ಯೂ ಮಾಡ್ಕೊತಾ ಹೋದೆ, ಫ್ಯಾನ್ಸ್ ಸಿಕ್ಕರು. ಆಮೇಲೆ ಇನ್ನೂ ವಿಡಿಯೋ ಮಾಡ್ಬೇಕಪ್ಪ, ನಾನು ಮುಂದೆ ಹೋಗ್ತೀನಿ ಅಂತ ಹಿಂಗ್ ತಲೆಯಲ್ಲಿ ಬಂತು. ಆಮೇಲೆ ಹಿಂಗೆ ಮಾಡ್ತಾ ಮಾಡ್ತಾ ಮದ್ವೆನೂ ಆಯ್ತು. ಹಿಂಗೆ ಲವ್ ಮ್ಯಾರೇಜ್ ಆಗಿತ್ತು. ಲವ್ ಮ್ಯಾರೇಜ್ ಆದ್ಮೇಲೆ ಅರೇಂಜ್ ಮ್ಯಾರೇಜ್. ಅವ್ರ ರಿಲೇಷನ್ ಆದ್ರ ನಮ್ಗೂ ಗೊತ್ತಿದ್ದಿಲ್ಲ ರಿಲೇಷನ್ ಅಂತ. ಹೌದಾ? ಅಚ್ಚಾ. ಅಂದ್ರೆ ಅನ್ಫಾರ್ಚುನೇಟ್ಲಿ ಫಸ್ಟ್ ಲವ್ ಮ್ಯಾರೇಜ್ ಆಯ್ತು, ಅದಾದ್ಮೇಲೆ ಫ್ರೆಂಡ್ಸ್ ಇದು ಮೊದ್ಲು ನಾವಿಬ್ರು. ಆಮೇಲೆ ನಮ್ದು ಅತ್ತಿಗೆ ಇದ್ದಾರಲ್ಲ, ಅವ್ರು ನೋಡಿದ್ರು ಇವಳು ನಮ್ ರಿಲೇಷನ್ ದಲ್ಲೇ ಬರ್ತಾಳೆ ಅಂತ ಅಂದ್ಮೇಲೆ ಸರಿಯಾಗಾಯ್ತಂತ ಅವಾಗೆ ಮಾತಾಡ್ಕೊಂಡೆ ಮದ್ವೆ ಆಗ್ಬಿಟ್ಟು. ಓಕೆ, ಮತ್ತೆ ಅದಾದ್ಮೇಲೆ ಇವಾಗ ನೀವು ರೀಲ್ಸ್ ಮಾಡ್ತೀರಂತ ಮೇಡಮ್ಗೆ ಮೊದ್ಲೇ ಗೊತ್ತು. ಅದಾದ್ಮೇಲೆ ಸರ್ ನಿಮಗೂ ಅನಿಸ್ತಾ ಅಥವಾ ಮೇಡಮ್ಗೆ ಅನಿಸ್ತಾ ನಾನು ನಿಮ್ ಜೊತೆ ರೀಲ್ಸ್ ಮಾಡ್ತೀನಿ, ಕಾಮಿಡಿ ವಿಡಿಯೋಸ್ ಆತರ ಏನೋ ಅಂದಿಲ್ಲ, ಮೊದ್ಲೇ ಹಂಗೇನೋ ಅನ್ಕೊಂಡಿಲ್ಲ. ಆಮೇಲೆ ಒಂದ್ ವಿಡಿಯೋ ಟ್ರೈ ಮಾಡಿದೇವಿ, ನಮ್ದು ವಿಡಿಯೋ ಓಡುತ್ತಪ್ಪ ನೋಡೋಣ ಮಾಡೋಣ ಅಂತ. ಸರ್, ಇವಾಗ ನೀವೇನು ಇದು ಕಂಟೆಂಟ್ ಮಾಡ್ತೀರಲ್ಲ, ಸೊ ಕಂಟೆಂಟ್ ಮಾಡುವಾಗ ಜಾಸ್ತಿ ಐಡಿಯಾಸ್ ಯಾರ್ದಾಗಿರುತ್ತೆ, ಮೇಡಮ್ದ ಅಥವಾ ನಿಮ್ದ? ನಂದೇ ಆಗುತ್ತೆ, ಅವ್ರದ್ದು ನಿಮ್ದಾಗಿರುತ್ತೆ. ಓಕೆ, ಅಂದ್ರೆ ಬಿಡುವಿನ ಸಮಯದಲ್ಲಿ ಏನಿರ್ತದ ಖಾಲಿ ಟೈಮ್ ನಲ್ಲಿ ನೀವು ಮೇಡಮ್ ಕಂಟೆಂಟ್ ಏನಾದ್ರೂ ಕಾಮಿಡಿ ಕಂಟೆಂಟ್ ಇದ್ರೆ ಮಾಡ್ತೀರಾ? ಕಾಮಿಡಿ ಕಂಟೆಂಟ್. ಸರ್, ಇವಾಗ ಇದಕ್ಕೋಸ್ಕರ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಇದೆ? ಫ್ಯಾಮಿಲಿ ಸಪೋರ್ಟು ಏನಿಲ್ಲ ರೀ. ಅವರು ಮೊದ್ಲಿಂದ ಅವ್ರಿಗೆ ಇಷ್ಟನೇ ಇಲ್ಲ ನಾನು ಇದು ಮಾಡ್ತೀನಿ ಅಂತ. ವಿಡಿಯೋಸ್ ಎಲ್ಲ ಏನ್ ಮಾಡ್ತೀಯ, ಕೆಲಸ ಮಾಡ್ಕೋ, ಇದ್ರಲ್ಲಿ ಏನ್ ಸಿಗುತ್ತೆ ಅಂತಾರೆ. ಆದ್ರೂ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಮಾಡು, ಅವ್ರದ್ದು ಏನ್ ಕೇಳ್ತೀಯ, ನಿನ್ ಮೇಲ್ ಹೋದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಅಂತ ಹಿಂಗ ಹೇಳ್ತಾರೆ. ಅಂದ್ರೆ ಬೋತ್ ಸೈಡ್ ಎರಡು, ಅಂದ್ರೆ ಮೇಡಮ್ ಸೈಡ್ ಫ್ಯಾಮಿಲಿಗೂ ಇಷ್ಟ ಇಲ್ವಾ ಇದು? ಅವರು ಸ್ವಲ್ಪ ಇಷ್ಟ ಇಲ್ಲ ಅಂದ್ರೂ
ಹ್ಞೂ ಅಂತಾರೆ, ಮಾಡು ಹಂಗೆ ಅಂತಾರೆ. ಓಕೆ, ಆದ್ರೂ ಕೂಡ ಮೇಡಮ್ ಸಪೋರ್ಟ್ ಇದೆ ನಿಮ್ಗೆ. ಓಕೆ ಸರ್, ಇದಾದ್ಮೇಲೆ ಮತ್ತೊಂದು ಹೇಳ್ಬೇಕಂತಂದ್ರೆ ಇವಾಗ ಕಂಟೆಂಟ್ ಮಾಡ್ತೀರಾ ನೀವು. ಕಂಟೆಂಟ್ ಮಾಡುವಾಗ ಜಾಸ್ತಿ ಫನ್ನಿಯಾಗಿ ಯಾರು ಇರ್ತಾರೆ? ಫನ್ನಿಯಾಗಿ ನಮ್ಮ ಹೆಂಡತಿನೇ ಇರ್ತಾಳೆ. ಜಾಸ್ತಿ ಮೇಡಮ್ ಒಂದ್ ವಿಡಿಯೋ ಮಾಡಕ್ಕೆ 10 ಸರ್ತಿ ಟೇಕ್ ತಗೋತಾರೆ. ಟೇಕ್ಸ್ ತಗೋಬೇಕಾಗುತ್ತೆ. ನಾನು ಒಂದೆರಡರಲ್ಲಿ ಮುಗ್ಸಾಕ್ತೀನಿ ಟೇಕ್. ಓಕೆ, ಮೇಡಮ್ ಜಾಸ್ತಿ ಸ್ವಲ್ಪ ರಿಟೇಕ್ಸ್. ಒಂದ್ ಡೈಲಾಗ್ ಹೇಳ್ಮೇಲೆ ನಗ್ತಾಳೆ, ಬಹಳ ನಗ್ತಾಳೆ. ಆಮೇಲೆ ಡೈಲಾಗ್ ಮರ್ತೋಗ್ತಾಳೆ, ಇನ್ನೊಂದ್ ಸರ್ತಿ ಹೇಳ್ಬೇಕಾಗುತ್ತೆ. ಓಕೆ, ವಿಡಿಯೋ ಮಾಡಕ್ ಒಂದ್ ವಿಡಿಯೋನೇ ಮಾಡಕ್ ಒಂದ್ 30 ಸೆಕೆಂಡ್ ವಿಡಿಯೋ ಮಾಡಕ್ಕೆ ಬಹಳ ಕಷ್ಟ ಇದೆ, ಒಂದ್ ಡೈಲಾಗ್ ಹೇಳಕ್ಕೆ. ಹೌದು ಸರ್. ಇದಕ್ಕಿಂತ ಅಂದ್ರೆ ಇವಾಗ ನೋಡಿ, ಸ್ಟಾರ್ಟಿಂಗ್ ನಲ್ಲಿ ಮೇಡಮ್ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಅಥವಾ ನೀವು ಮಾಡ್ಬೇಕಾದ್ರೆ, ಕಪಲ್ ಕಾಮಿಡಿ ವಿಡಿಯೋ ಮಾಡ್ಬೇಕಾದ್ರೆ ಇಬ್ಬರನಲ್ಲಿ ಯಾರಿಗೆ ಜಾಸ್ತಿ ಅಂದ್ರೆ ಮುಜುಗರ, ಲೈಕ್ ಕ್ಯಾಮ್ರಾ ಮುಂದೆ ಮಾಡ್ಬೇಕಾಗುತ್ತೆ ಅಂತ ಅನ್ಕಾನ್ಫಿಡೆಂಟ್? ನಾಚಿಕೆ ಜಾಸ್ತಿ, ಯಾಕಂದ್ರೆ ನಿಮ್ಗಂತೂ ಮೊದ್ಲಿಂದ ನನಗೆ ಪ್ರಾಕ್ಟೀಸ್ ಇತ್ತು, ಅವರಿಗೆ ಜಾಸ್ತಿ. ಸೊ ಅದಕ್ಕೆ ಯಾವ ರೀತಿ ಇನ್ಸ್ಪೈರ್ ಮಾಡಿದ್ರಿ ಸರ್ ನೀವು? ನಾನು ಹೇಳ್ತಾ ಇದ್ದೀನಿ, ಅದೆಲ್ಲ ಅವ್ರೆಲ್ಲ ನೋಡ್ಬಾರ್ದು, ಜನ ಏನ್ ನೋಡ್ತಾರ ನೋಡ್ಬಾರ್ದು, ವಿಡಿಯೋ ಮೇಲೆ ಫೋಕಸ್ ಮಾಡು, ಡೈಲಾಗ್ ಹೇಳು, ಏನಾಗಲ್ಲ ಅಂತ ಹೇಳ್ತೀನಿ. ಈ ತರ ಹೇಳಿದ್ಮೇಲೆ ನನ್ ಮಾತು ಕೇಳ್ತಾಳೆ ಅವಳು, ಆಮೇಲೆ ಕಂಟಿನ್ಯೂ ಮಾಡ್ತಾಳೆ. ಓಕೆ ಸರ್, ಇವಾಗ ನೀವು ವಿಡಿಯೋ ಮಾಡ್ತಾ ಇರ್ತೀರಲ್ಲ, ಸೊ ಯಾವ್ದಾದ್ರು ಒಂದು ಇನ್ಸ್ಪಿರೇಷನಲ್ ಕಮೆಂಟ್ ಅಂತ ಇರುತ್ತೆ, ಸೊ ಆ ರೀತಿ ಯಾವ್ದಾದ್ರು ಸಿಚುವೇಶನ್ ನಿಮ್ಗೆ ಜ್ಞಾಪಕ ಇದೆ? ನಮ್ಮ ಅಮ್ಮನ ಜೊತೆ ನಮ್ಮ ತಂಗಿ ಜೊತೆ ಒಂದ್ ವಿಡಿಯೋ ಮಾಡೋ ಬಹಳ ಜನ ಕಮೆಂಟ್ ಮಾಡೋದು, ಒಳ್ಳೆ ಕಮೆಂಟ್ ಮಾಡಿದ್ರು. ಅದೇ ಜಾಸ್ತಿ ನೋಡ್ಬೇಕು ಅನ್ಸಿದೆ. ಅದರಲ್ಲಿ ಕಮೆಂಟ್ ಮಾಡಿದ್ರೆ ಬಹಳ ಜನ ಕಮೆಂಟ್ ಮಾಡೋ, ಒಳ್ಳೆ ಕಮೆಂಟ್ ಮಾಡಿದೆ. ಹಿಂಗೆ ಬೆಳಿ, ನೀನು ಬೆಳಿ ಬಡ ಹುಡುಗ ಇದ್ದಿ, ಮೇಲ್ ಬರ್ಬೇಕು ಅಂತ. ಅದೇ ನೋಡ್ಬೇಕು ಅನ್ಸುತ್ತೆ ಜಾಸ್ತಿ. ಓಕೆ ಸರ್, ಇವಾಗ ಬಿಡು ಟೈಮ್ ನಲ್ಲಿ ನೀವು ವಿಡಿಯೋ ಮಾಡ್ತೀರಾ, ಅದನ್ನ ಬಿಟ್ಬಿಟ್ಟು ನೀವು ಏನಾದ್ರು ಅಂದ್ರೆ ಪ್ರೊಫೆಷನಲಿ ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಕೆಲಸ ಮಾಡ್ತೀನಿ ಅಂದ್ರೆ ಮ್ಯಾರೇಜ್ ಪೇಂಟಿಂಗ್ ಮಾಡ್ತೀನಿ, ಮ್ಯಾರೇಜ್ ಅಲ್ಲಿ ವೆಡ್ಡಿಂಗ್ ಪೇಂಟಿಂಗು, ಆಮೇಲೆ ಲೇಬರ್ ಕೆಲಸ ಮಾಡ್ತೀನಿ, ಆಲ್ರೌಂಡರ್ ಎಲ್ಲ ಕೆಲಸ ಮಾಡ್ತೀನಿ, ಊರಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತೀನಿ ಎಲ್ಲ. ಇದನ್ನೆಲ್ಲ ಮಾಡ್ಬಿಟ್ಟು ಮತ್ತೆ ಸಪರೇಟ್ ಆಗಿ ಇದನ್ನ ಕೂಡ ನೀವು ಮೇಂಟೈನ್ ಮಾಡ್ತೀರಾ, ಸೋಷಿಯಲ್ ಮೀಡಿಯಾನ ಕೂಡ. ಇವಾಗ ವಿಡಿಯೋ ಮಾಡಿದಾದ್ಮೇಲೆ ಸರ್ ನಿಮ್ಗೆ ಎಡಿಟಿಂಗ್ ಅಂತ ಬರುತ್ತೆ, ಸೊ ಯಾವ ಸಮಯದಲ್ಲಿ ಮಾಡ್ತೀರಾ ಸರ್? ಯಾಕಂದ್ರೆ ನೀವು ನಾನು ರಾತ್ರಿನೇ ಮಾಡ್ಬೇಕಾಗುತ್ತೆ, 10 ಗಂಟೆ 9 ಗಂಟೆ, ಟೈಮ್ ಸಿಗಲ್ಲ ಅವಾಗ, ಏನಾದ್ರೂ ಕೆಲಸ ಬರುತ್ತೆ. ಓಕೆ, ಯಾವಾಗ ಬಿಡೋ ಟೈಮ್ ಇರುತ್ತೆ ಆ ಟೈಮ್ ನಲ್ಲಿ ಮಾಡ್ಬಿಟ್ಟು ಮಾರ್ನಿಂಗು 6 ಗಂಟೆ ಮಾಡ್ತೀನಿ. ಪರ್ ಡೇ ಒಂದು ವಿಡಿಯೋ ಬಿಡ್ತೀರಾ ಸರ್? ಡೈಲಿ ಮಾರ್ನಿಂಗ್ ಒಂದು ವಿಡಿಯೋ. ಡೈಲಿ ಮಾರ್ನಿಂಗ್ ಒಂದು ಸಂಡೇ ಇದ್ರೆ ಯಾವಾಗ 3 ವಿಡಿಯೋ ಬಿಡ್ತೀನಿ. ಓಕೆ, ಸಂಡೇ ದಿವಸ ಪ್ಲಾನ್ ಮಾಡ್ಬಿಟ್ಟು 3 ವಿಡಿಯೋ ಬಿಡ್ತೀರಾ, ಅದರ್ವೈಸ್ ಡೈಲಿ 1 ವಿಡಿಯೋ ಬಿಡ್ತೀರಾ? ನಿಮ್ ಪ್ರಕಾರ ಸರ್, ಇವಾಗ ಸುಮಾರು ಸೋಷಿಯಲ್ ಮೀಡಿಯಾನಲ್ಲಿ ಕಪಲ್ಸ್ ಇದ್ದಾರೆ, ಸೊ ನಿಮ್ಮ ಪ್ರಕಾರ ಇವಾಗ ಒಂದು ಫಾಲೋವರ್ಸ್, ಲೈಕ್ಸ್ ಅಂತ ನಾವು ಅಂತೀವಿ, ಸೊ ನಿಮ್ಮ ಪ್ರಕಾರ ದಿನಕ್ಕೆ ಎಷ್ಟು ವಿಡಿಯೋ ಮಾಡ್ಬೇಕು, ಎಷ್ಟು ವಿಡಿಯೋ ಮಾಡ್ಬಿಟ್ಟು ಬಿಡ್ಬೇಕು ನಿಮ್ಮ ಪ್ರಕಾರ? ದಿನಕ್ಕೆ ಒಂದ್ 2 ವಿಡಿಯೋ ಬಿಡ್ಬೇಕು. ಓಕೆ, ನೀವು ಈ ಕಾಮಿಡಿ ವಿಡಿಯೋ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಸರ್ ನಿಮ್ಗೆ? ಕಾಮಿಡಿ ವಿಡಿಯೋ ಅಂದ್ ಬೇರೆ ಇಮೋಷನಲ್ ವಿಡಿಯೋ ಮಾಡಿದ್ರೆ ಯಾರು ನೋಡಲ್ಲ. ಕಾಮಿಡಿ ಅಂದ್ರೆ ಈಗ ಯಾರಾದ್ರೂ ಬೇಜಾರಾಗಿ ಮನೇಲಿ ಜಗಳ ಆಡ್ಕೊಂಡು ಕುಂತ್ರೆ ಅವರಿಗೆ ಎಂಟರ್ಟೈನ್ಮೆಂಟ್ ಗೋಸ್ಕರ ನಾವು ವಿಡಿಯೋ ಇದು ಮಾಡ್ತೀವಿ, ರೀಲ್ಸ್ ಮಾಡ್ತೀವಿ, ಅವ್ರು ಸ್ವಲ್ಪ ಇದು ಆಗುತ್ತೆ. ಹೌದು, ಅವರಿಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ. ಇದಕ್ಕೆ ನಿಮ್ಗೆ ಪುಷ್ ಮಾಡಿದ್ಯಾರು ಸರ್? ಲೈಕ್ ಇವಾಗ ನೋಡಿ, ಮೇಡಮ್ ಬರೋದ್ಕಿಂತ ಮುಂಚೆ ಹಿಡಿದುನೆ ನೀವು ವಿಡಿಯೋ ಮಾಡ್ತಿರಲ್ಲ, ಸೊ ಇದು ನೀನ್ ವಿಡಿಯೋ ಮಾಡು ಅಂತ ನಿಮ್ಗೆ ಪುಷ್ ಮಾಡಿದ್ದಕ್ಕೆ ಯಾರಾದ್ರೂ ಇನ್ಸ್ಪಿರೇಷನ್? ಇದಾರೆ, ನಮ್ದು ಶಿವ ಡ್ಯಾನ್ಸರ್ ಅಂತಿದ್ದಾರೆ, ಸ್ಟಾರ್ ಡ್ಯಾನ್ಸ್ ಸ್ಟುಡಿಯೋ, ಶಿವ ಡ್ಯಾನ್ಸರು ಮತ್ತೆ ಕಾರ್ತಿಕ್ ಡ್ಯಾನ್ಸರ್, ಅವರು ಇನ್ಸ್ಪೈರ್ ಮಾಡಿದ್ ನನ್ಗೆ. ಹಿಂಗೆ ಮಾಡು, ಕಂಟಿನ್ಯೂ ಮಾಡು, ತಂಗಿ ಜೊತೆ ಮಾಡು, ಆಮೇಲೆ ಮದ್ವೆ ಆದ್ಮೇಲೂ ಹೆಂಡತಿ ಜೊತೆ ಮಾಡು ಅಂತ ಇನ್ಸ್ಪೈರ್ ಆದ್ರು, ಅವರೇ ಮಾಡಿದ್ದಾರೆ. ಓಕೆ, ಸೊ ಚೆನ್ನಾಗ್ ಅನ್ಸುತ್ತೆ ಸರ್ ನಿಮ್ದು ಇಬ್ಬರದು ವಿಡಿಯೋಸ್ ನೋಡಿದ್ರೆ ಕಾಮಿಡಿಯಾಗಿ. ಇವಾಗ ನೀವೇನ್ ಕಾಮಿಡಿ ವಿಡಿಯೋಸ್ ಮಾಡ್ತೀರಲ್ಲ, ರಿಯಲ್ ಲೈಫ್ ನಲ್ಲಿ ಅದು ಜಸ್ಟ್ ಕಂಟೆಂಟ್ ಗೋಸ್ಕರ ಕಾಮಿಡಿಯನ್ ಆಗಿರ್ತೀರಾ, ಅಥವಾ ರಿಯಲ್ ಲೈಫ್ ನಲ್ಲಿ ಇಬ್ರು ಸ್ವಲ್ಪ ಇರುತ್ತೆ, ಕಿತ್ತಾಡೋದು ಮಾಡೋದು ಬರುತ್ತಾ ಸರ್ ಶೂಟ್ ಮಾಡೋ ಟೈಮ್ ನಲ್ಲಿ? ಕಿತ್ತಾಡೋದು ಬರುತ್ತೆ, ಆಮೇಲೆ ಅದೇ ವಿಡಿಯೋ ಮಾಡ್ಬೇಕಂತ ಯಾವಾಗ ನೆನಪು ಬರಲ್ಲ. ರಿಯಲ್ ಲೈಫ್ ಮೇಲೆ ಕಾಮಿಡಿ ಮಾಡ್ತೇವಿ, ಅದೇ ಮಾಡ್ಬೇಕಂತ ಇರ್ತೇವಿ, ಅವಾಗ ನೆನಪು ಬರಲ್ಲ. ಅವಾಗ ಅದಕ್ಕೋಸ್ಕರ ಮೇಡಮ್ ರಿಯಾಕ್ಷನ್ ಯಾವ ರೀತಿ ಇರುತ್ತೆ? ರಿಯಾಕ್ಷನ್ ಅಂದ್ರೆ ರಿಯಲ್ನೇ ಇರುತ್ತೆ, ಅದರಲ್ಲಿ ವಿಡಿಯೋದಲ್ಲಿ ಇರುತ್ತಲ್ಲ ರಿಯಲ್ ರಿಯಾಕ್ಷನ್. ಓಕೆ, ಇವಾಗ ನೋಡ್ಬೇಕಂತಂದ್ರೆ ಸರ್ ಮಾಡ್ತೀರಾ ಕಾಮಿಡಿ ವಿಡಿಯೋಸ್ ಮಾಡ್ತೀರಾ, ಚೆನ್ನಾಗಿದೆ, ಮೇಡಮ್ ಕೂಡ ಸಪೋರ್ಟ್ ಮಾಡ್ತಾರೆ. ಆದ್ರೂ ಕೂಡ ಯಾವ ರೀತಿ ಅಂತಂದ್ರೆ ನಮ್ಮ ಸಮಾಜ ಅಂತ ಬಂದ್ರೆ, ಸೊ ಯಾವ ರೀತಿ ಅಂದ್ರೆ ಬೇಜಾರಾಗುವಂತಹ ಮಾತುಗಳು ಜಾಸ್ತಿ. ಬೆಳೆಯೋರಿಗೆ ಏನ್ ಮಾಡ್ತಾರೆ, ಸಮಾಜನೇ ಕೆಳಗ್ ಬೆಳೆಸುತ್ತೆ. ಸೊ ಅಂತಹ ಘಟನೆ ನೀವು ಅಥವಾ ಮೇಡಮ್ ನೋಡಿದಾಗ ಯಾವ ರೀತಿ ಅನ್ಸುತ್ತೆ ಸರ್ ನಿಮ್ಗೆ?
ಅದು ಭಾಳ ಬೇಜಾರಾಗುತ್ತೆ. ಅಂದರೆ ನಮ್ಮ ರಿಲೇಷನ್ದಲ್ಲಿ ಯಾರಾದರೂ ನಮ್ಮ ತಂದೆ ತಾಯಿ ಹೇಳಿದ್ರೆ ಏನು ಮಾಡ್ತಾ ಇದ್ದಾನೆ ನಿಮ್ಮ ಮಗ, ಈ ಥರ ಕೆಲಸ ಮಾಡ್ತಾನೆ ಇಲ್ಲ, ಇದೇನು ವಿಡಿಯೋ ಮಾಡ್ತಾ ಇದ್ದಾನೆ ಅಂತ. ಅವ್ರಿಗೆ ಏನು ಗೊತ್ತು ನಾನು ಕೆಲಸ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ ಅಂತ. ಅವ್ರಿಗೆ ಅನ್ಸುತ್ತೆ ಇವನು ವಿಡಿಯೋನೇ ಮಾಡ್ತಾನೆ, ಏನು ಕೆಲಸ ಮಾಡಲ್ಲ ಅಂತ. ಅವ್ರಿಗೇನು ಗೊತ್ತಾಗಲ್ಲ. ಅದಕ್ಕೆ ನಮ್ಮ ತಂದೆ ತಾಯಿ ಸಪೋರ್ಟ್ ಇಲ್ಲ. ಓಕೆ, ಅಂದ್ರೆ ನಿಮಗೂ ಆ ಸಿಚುವೇಶನ್ ಅಲ್ಲಿ ಅವ್ರಿಗೆ ಹ್ಯಾಂಡಲ್ ಮಾಡೋದಕ್ಕೂ ಏನ್ ಚಾನ್ಸ್ ಇಲ್ಲ ಅನ್ನೋ ಹಾಗೆ. ಇಲ್ಲ, ಅವ್ರಿಗೆ ಹೇಳಿದ್ರು ಗೊತ್ತಾಗಲ್ಲಲ್ವಾ, ನಾನು ಮೇಲ್ ಬಂದ್ಮೇಲೆ ಗೊತ್ತಾಗುತ್ತಲ್ಲ, ಅದಕ್ಕೆ ಇವಾಗ ಸ್ಟಾರ್ಟ್. ಸೊ ಅದು ಒಂದು ದೃಢ ಸಂಕಲ್ಪ ಇದೆ, ನಾವು ಮಾಡ್ತಾ ಮಾಡ್ತಾ ಮೇಲ್ ಬರ್ಬೇಕು ಅಂತ ಅನ್ನೋದು. ಮೇಡಮ್ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಸರ್ ಆ ಒಂದು ಇದಕ್ಕೆ? ಮೇಡಮ್ ರಿಯಾಕ್ಷನ್ ಇವಾಗ ನೀವ್ ಅಂತೀರಾ ಹಾ ತಂದೆ ತಾಯಿಗೆ ಗೊತ್ತಾಗಲ್ಲ ನನ್ ಮ್ಯಾಲ, ಆದ್ರೂ ಕೂಡ ಒಂದು ಒಳಗಡೆ ಇರುತ್ತಲ್ಲ, ಸೊ ಅವ್ರಿಗೆ ಯಾವ ರೀತಿ ನೀವು ಹ್ಯಾಂಡಲ್ ಮಾಡ್ತೀರಾ ಆ ಸಮಯದಲ್ಲಿ? ಯಾರೋ ಒಂದು ಸಿಚುವೇಶನ್ ಅಲ್ಲಿ ಈ ರೀತಿ ಅಂತ ಅವರಿಗೆ ಎದುರುಗಡೆ ಹೇಳಿರೋ ಸಿಚುವೇಶನ್ ಕೂಡ ಇರುತ್ತೆ, ಆ ಸಮಯದಲ್ಲಿ ಅವ್ರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ನಿಮ್ ಎದುರುಗಡೆ? ನೀವು ಯಾವ ರೀತಿಯಾಗಿ ಅವರಿಗೆ ಅಂದ್ರೆ ಮತ್ತೆ ಇನ್ಸ್ಪೈರ್ ಮಾಡ್ತೀರಾ ಅದನ್ನ, ಆ ಒಂದು ವಿಷಯವನ್ನ ತೆಗೆದು ಹಾಕ್ತೀರಾ ಅವ್ರ ಮೈಂಡ್ ನಲ್ಲಿಂದ? ಅಂದ್ರೆ ಅವಳಿಗೆ ನಾನು ಎಲ್ಲಾದ್ರೂ ನಿನ್ಗೆ ಪಾನಿಪುರಿ ತಿನ್ನಕ್ ಹೋಯ್ತೀನಿ, ಬಿರಿಯಾನಿ ತಿನ್ನಕ್ ಹೋಯ್ತೀನಿ ಅಂತ ಹೇಳಿದ್ರೆ ಅವಾಗ ಅವ್ರ ರಿಲೇಷನ್ದಾರ ಯಾರು ಏನ್ರ ನೆಂಟ್ರು ನೆಲ್ಲೂರು ಏನಾರ ಅಂದ್ರೆ ಅದೇ ತಲೆಯಲ್ಲಿ ಇಟ್ಕೋತಾಳೆ. ಆಮೇಲೆ ನಾನು ಇದು ಹೇಳ್ತೀನಿಲ್ಲ ನಿನ್ ತಿಲ್ಲಕ್ ಹೋಯ್ತೀನಿ, ಅಲ್ಲಿ ಬೇಕರಿಯಲ್ಲಿ ಹೋಯ್ತೀನಿ ಹಂಗ ಹಿಂಗ ಹೇಳಿದ್ರೆ ಸ್ವಲ್ಪ ಅವಳು ಖುಷಿ ಆಗ್ತಾಳೆ. ಅವಾಗ ಮಾಡ್ತಾಳೆ. ಓಕೆ, ಅವಾಗ ಅಂದ್ರೆ ಮೇಡಮ್ ಕೂಡ ಲಂಚ ತಗೋತಾರೆ? ಲಂಚನಿಲ್ಲ, ಅವಳ ಆಸೆ ತಿನ್ನುವ. ಹೌದು, ಇಲ್ಲ ತುಂಬಾ ಚೆನ್ನಾಗಿದೆ ಸರ್. ನೋಡಿ, ಇವತ್ತಿನ ಜನರೇಷನ್ ಅಲ್ಲಿ ಆಕ್ಚುಲಿ ಸೋಷಿಯಲ್ ಮೀಡಿಯಾ ತುಂಬಾ ಪವರ್ಫುಲ್ ಆಗಿದೆ. ಅದರಲ್ಲೂ ಕೂಡ ನೀವು ಮೊದಲೇ ಮಾಡ್ತಾ ಇದ್ರಿ, ಬರ್ತಾ ಬರ್ತಾ ಮೇಡಮ್ ಕೂಡ ಇಷ್ಟೊಂದು ಸಪೋರ್ಟ್ ಮಾಡಿದ್ರು. ನಿಮ್ಗೆ ಅನ್ಸುತ್ತಾ ಸರ್ ಮೊದಲೇಗಿಂತಲೂ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಮೇಡಮ್ ಜೊತೆ ಮಾಡಿದ ಮೇಲೆ ತುಂಬಾ ಸ್ಟ್ರಾಂಗ್ ಆಗಿತ್ತಾ ಅಥವಾ ಮೊದಲಿಂದಾನೇ ಸ್ಟ್ರಾಂಗ್ ಇದೆನಾ? ಮೊದಲಿಂದಾನೇ ಸ್ಟ್ರಾಂಗ್ ಇತ್ತು. ನಮ್ಮ ತಂಗಿ, ನಮ್ಮ ಭಾಗ್ಯ ಇದ್ದಾಳಲ್ಲ, ಭಾಗ್ಯ ನಮ್ಮ ಚಿಕ್ಕಮ್ಮ ಅಂದ್ರೆ ನಮ್ಮ ಅಮ್ಮ, ಅವ್ರ ಜೊತೆ ಮಾಡಿದಾಗ ಭಾಳ ಸಪೋರ್ಟ್ ಇತ್ತು. ಅವಾಗ ಭಾಳ ಜನ ಸಪೋರ್ಟ್ ಮಾಡ್ತಾ ಇದ್ರು. ಇವಾಗ ಅಂತಾರೆ ಮದ್ವೆ ಆದ್ಮೇಲೆ ತಂಗಿನ ಅಮ್ಮನ ಮರ್ತು ಬಿಟ್ಟಿದೆ ಅಂತ ಭಾಳ ಜನ ಕಮೆಂಟ್ ಮಾಡ್ತಾ ಇದಾರೆ. ಅವ್ರಿಗೆ ಗೊತ್ತಿಲ್ಲ ಅನ್ನಂದ್ರೆ ರಿಯಲ್ ಮದರ್ ಸಿಸ್ಟರ್ ಇಲ್ಲ ಅವರು, ಅಂದ್ರೆ ನಮ್ ಚಿಕ್ಕಮ್ಮನ ಮಗಳು, ನಮ್ ಚಿಕ್ಕಮ್ಮ ಅವರು. ಆದ್ರೆ ಅವ್ರು ಬೇರೆ ಊರಲ್ಲಿ ಇರ್ತಾರೆ, ನಾವು ಬೇರೆ ಊರು. ಓಕೆ, ಅಂದ್ರೆ ಅದೇ ಡಿಸ್ಟೆನ್ಸ್ ಗೋಸ್ಕರ ಸ್ವಲ್ಪ ಅದೇನ್ ಇರುತ್ತೆ ಕಟ್ ಆಗ್ಬಿಟ್ಟಿದೆ ಮಾಡೋದು. ಜನರಿಗೆ ಏನ್ ಅನ್ಸುತ್ತೆ, ಇವನು ಜಗಳ ಮಾಡ್ಕೊಂಡು ಅಮ್ಮನ್ ತಂಗಿನ ಬಿಟ್ಕೊ ಹೋಗಿದಾನೆ, ಹೆಂಡತಿ ಮಾತು ಕೇಳ ಅಂತ. ಈ ರೀತಿ ಜನರ ಮೈಂಡ್ ನಲ್ಲಿ ಅದು ಆಕ್ಚುಲಿ ಅವ್ರಿಗೆ ಗೊತ್ತಿರಲ್ಲ. ಇವಾಗ ನೀವು ಹೇಳ್ತಾ ಇದ್ದೀರಾ, ಇವಾಗ ಗೊತ್ತಾಗುತ್ತೆ ಅವರಿಗೆ. ಅದನ್ನ ಬಿಟ್ಬಿಟ್ಟು ನೀವು ಮೇಡಮ್ ಲೈವ್ ಏನಾದ್ರು ಅವಾಗ ಬರ್ತಾ ಇರ್ತೀರಾ? ಲೈವ್ ನಂದು ಇವಾಗ ಲೈವ್ ಇಲ್ಲ ನಮ್ದು, ಅಂದ್ರೆ ಅದು ಏನೋ ಬ್ಯಾನ್ ಆಗಿದೆ, ನಮ್ ಲೈವ್ ಇಲ್ಲ ಆಪ್ಷನ್. ಹೌದಾ? ಓಕೆ, ಏನಾದ್ರು ಅಂದ್ರೆ ಸೆಟ್ಟಿಂಗ್ ಪ್ರಾಬ್ಲಮ್ ಆಗ್ಬಿಟ್ಟು ಬ್ಯಾನ್ ಆಗ್ಬಿಟ್ಟಿದೆ. ಸೊ ಅದೇ ಇವಾಗ ಜನರು ಈ ರೀತಿ ವಿಚಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಗೆ ಅನ್ಸಿರ್ಬಹುದು ಲೈವ್ ಆಗಿ ಬರ್ಬೇಕು, ಅವರಿಗೂ ಕೂಡ ಹೇಳ್ಬೇಕು ಅಂತ. ಇದು ಒಂದು ಅದನ್ನ ಬಿಟ್ಬಿಟ್ಟು ಸರ್ ಮತ್ತೊಂದು ಹೇಳಬೇಕು ಅಂತಂದ್ರೆ, ಇವಾಗ ಮೇಡಮ್ ಕೂಡ ಏನೋ ಒಂದು ಸಮಯ ಇರುತ್ತೆ, ಎಲ್ಲೋ ಊರಿಗೆ ಹೋಗ್ತಾರೆ, ಏನೋ ಒಂದು ಮಾಡ್ತಾರೆ, ಆ ಟೈಮ್ನಲ್ಲಿ ಹೆಂಗ್ ಮಾಡ್ತೀರಾ? ಕಪಲ್ ವಿಡಿಯೋನೇ ಬಿಡ್ತೀರಾ ಅಥವಾ ಸಿಂಗಲ್? ಇಲ್ಲ, ಹೋದ್ಮೇಲೆ ಒಂದು 2-3 ದಿವಸ ಹೋಗ್ತಾಳಂದ್ರೆ ನಾನು 4-5 ವಿಡಿಯೋ ಅವಾಗ ಅಡ್ವಾನ್ಸ್ ನಲ್ಲಿ ಮಾಡ್ಕೊಂಡು ಇಟ್ಕೋತೀರಾ? ಈ ತರ ಸಿಚುವೇಶನ್ ಬಂದ್ಮೇಲೆ ಅವಾಗ ಮಾಡ್ಕೊಂಡು ಇಕ್ಕೋತೀನಿ. ಸರ್, ಇವಾಗ ಇದು ರೀಲ್ಸ್ ಕಂಟೆಂಟ್ ವಿಡಿಯೋ ಬಂದ್ರೆ ಹ್ಯಾಶ್ಟ್ಯಾಗ್ಸ್ ಮ್ಯಾಟರ್ ಆಗುತ್ತೆ. ಇವಾಗ ಹ್ಯಾಶ್ಟ್ಯಾಗ್ಸ್ ಬಂದ್ಬಿಟ್ಟು 5 ಹ್ಯಾಶ್ಟ್ಯಾಗ್ಸ್ ಹಾಕೋದೇ ಇವಾಗ ರೂಲ್ಸ್ ಬಂದಿದೆ. ಸೊ ನಿಮ್ಮ ಪ್ರಕಾರ ಈ ರೂಲ್ಸ್ ಬಂದ್ಮೇಲೆ, ಈ ರೂಲ್ಸ್ ಬರೋದ್ಕಿಂತ ಮುಂಚೆ ವಿಡಿಯೋಸ್ ಜಾಸ್ತಿ ಓಡ್ತಿದ್ದಿಲ್ವಾ? ಓಡ್ತಾ ಇದ್ವು. ಅದನ್ನ ಕಂಟೆಂಟ್ ಮೇನ್ ಇತ್ತಲ್ಲ, ಮೇನ್ ಕಂಟೆಂಟ್ ಮ್ಯಾಟರ್ ಆಗುತ್ತೆ. ಅಂದ್ರೆ ಜನರಿಗೆ ಮನೋರಂಜನೆಗಾಗಿ ಹೆಂಗ್ ವಿಡಿಯೋ ಅವ್ರಿಗೆ ಇಷ್ಟ ಆಗುತ್ತೆ ಆ ತರ ಮಾಡಿದ್ರೆ ವಿಡಿಯೋ ವೈರಲ್ ಆಗುತ್ತೆ, ಅವರೆಲ್ಲರೂ ಶೇರ್ ಮಾಡ್ತಾರೆ. ಓಕೆ, ನಾರ್ಮಲಿ ಅದು ವಿಡಿಯೋ ನೋಡಿಂದು ಕಾಪಿ ಆಗಿದ್ರೆ ಅದು ಜಾಸ್ತಿ ಜನ ಇದು ಮಾಡಲ್ಲ, ವಿಡಿಯೋ ಇದು ಆಗಲ್ಲ. ನಿಮ್ದು ಎಲ್ಲ ಸ್ವಂತ ಆಗಿರುತ್ತಾ ಸರ್? ನಾನ್ ಜಾಸ್ತಿ ಸ್ವಂತ ಮಾಡಿದೀನಿ. ಅವಾಗ ಟೈಮ್ ಸಿಗಲ್ದಾಗ ಅವಾಗೂ ಮರಾಠಿ, ಹಿಂದಿ ಕಾಮಿಡಿ, ಇವಾಗ ಫಿಲ್ಮ್ನು ಡಬ್ಲಿಂಗ್ ಆಗುತ್ತಲ್ಲ, ನಮ್ದೇನಿದು ಸ್ವಲ್ಪ ರೀಲ್ಸ್ ಅಷ್ಟೇ ಏನಾಗುತ್ತೆ ಕಾಪಿ ಮಾಡಿದ್ರೆ ಅಂತ ಮಾಡ್ತೀವಿ. ಅವಾಗ ಮೇಡಮ್ ಜೊತೆನೂ ಆ ರೀತಿನೇ ಏನಾದ್ರು ಸೇಮ್ ಕಂಟೆಂಟ್ ಏನಾದ್ರು? ಅಂದ್ರೆ ಅವ್ರು ಮಹಾರಾಷ್ಟ್ರ ಅಲ್ಲ, ಅವ್ರು ಅಂದ್ರೆ ಮಹಾರಾಷ್ಟ್ರ ಬಾಂಡ್ರಿ, ಅವ್ರು ಮರಾಠಿ ಆಡ್ತಾರೆ ಮನೇಲಿ. ನಾನು ಮರಾಠಿ ಕನ್ನಡ ಮಿಕ್ಸಿಂಗ್ ವಿಡಿಯೋ ಮಾಡ್ತೀನಿ, ಸ್ವಲ್ಪ ನೋಡಿರ್ಬೇಕು ನೀವು. ಹೌದೌದು, ಅದೇ ನಾವು ನೋಡಿ, ಅದು ಜಾಸ್ತಿ ವೈರಲ್ ಆಗುತ್ತೆ. ಓಕೆ, ಸೊ ಆ ಸ್ಟಾರ್ಟಿಂಗ್ ನಲ್ಲಿ ನೀವಿಬ್ರು ಮಾಡ್ತಾ ಇರುವಾಗ ನಿಮ್ಮ ಬೌಂಡಿಂಗ್ ಯಾವ ರೀತಿ ಇತ್ತು?
ಅಂದ್ರೆ ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಆಗ್ತಾ ಇತ್ತಾ? ಭಾಳ ಮಿಸ್ಟೇಕ್ ಆಗಿ ಓಕೆ. ಮಾಡ್ತಾ 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 ಅದೇನಾಯ್ತು, ಇವಾಗ ಫುಲ್ ಸೆಟ್ ಆಗಿದ್ದೀರಾ? ಸೆಟ್ ಆಗಿದೆ. ಓಕೆ ಸರ್. ಇವಾಗ ಅದೇ ಮನೆಯಲ್ಲಿ ಇವಾಗ ಅದೇ ನೀವು ಹೇಳಿದ್ರಲ್ಲ ಸಪೋರ್ಟ್ ಇರಲ್ಲ ಅಂತ, ಸೊ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅವರಿಗೆ? ಅವ್ರಿಗೆ ಏನು ಹೇಳೋದು, ಅವ್ರಿಗೆ ಅರ್ಥನೇ ಆಗಲ್ಲ ಎಷ್ಟು ಹೇಳಿದ್ರು. ಅವ್ರು ಅಂತಾರೆ ಕೆಲಸ ಮಾಡಿದ್ರಲ್ಲಿ ಏನಿರಲ್ಲ, ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ ಅಂತಾರೆ, ಇದ್ರಲ್ಲಿ ಮಾಡಿದ್ರೆ ಟೈಮ್ ವೇಸ್ಟು ಅಂತಾರೆ. ಅಂದ್ರೆ ನಾನು ಇದರಲ್ಲಿ ಬೆಳಿಬೇಕಂತ ಆಸೆ ಅಷ್ಟೆ. ಆಮೇಲೆ ಏನಾದರೂ ಮನೇಲಿ ಏನಾರ ಅಂದರೆ ಮನೆಗೆ ಬರ್ತೀನಲ್ಲ, ಹೊರಗಡೆ ಬಂದಾಗ ಫ್ಯಾನ್ಸ್ ಸಿಗ್ತಾರೆ, ಅಣ್ಣ ನೀನು ವಿಡಿಯೋ ಮಾಡ್ತಲ್ಲ ಮಸ್ತ್, ಅಂದರೆ ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಣ್ಣ ವಿಡಿಯೋ, ಕಾಮಿಡಿ ವೈನಿ ಜೊತೆ ಅಂತ ಹೇಳ್ತಾರೆ. ಅವಾಗ ನಾನು ಖುಷಿ ಆಯ್ತು ಮನ್ಸು. ಇನ್ಸ್ಪಿರೇಷನ್, ಏನೋ ಮಾಡ್ಬೇಕಪ್ಪ, ಭಾಳ ಜನ ಏನೋ ಗುರ್ತಿಡ್ಲತ್ತಾರಪ್ಪ, ನಾನು ವಿಡಿಯೋ ಬಿಟ್ಟಿಲ್ಲ 4-5 ದಿವಸ ಅಂದರೆ ಗುರ್ತಿಡ್ಲತ್ತಾರಪ್ಪ, ನಾನು ಬಿಡಬಾರ್ದು, ಇದರಲ್ಲೇ ಏನಾರ ಆಗುತ್ತೆ ನಾನು ಮುಂದೆ ಹೋದ್ರೆ ಅಂತ ಆಸೆ. ಹಿಂಗೆ ಮಾಡ್ತೀನಿ ಅವ್ರಿಗೋಸ್ಕರ. ನಾನು ಇನ್ಸ್ಟಾ ಫ್ಯಾಮಿಲಿ ಇದಾರಲ್ಲ ಅವ್ರಿಗೋಸ್ಕರ, ಅವರೇ ನಮ್ಮ ಫ್ಯಾಮಿಲಿನೂ ಸಪೋರ್ಟ್ ಇಲ್ಲ, ಅವ್ರ ಫ್ಯಾಮಿಲಿ ಸಪೋರ್ಟ್ ಇದೆ ಸಾಕಷ್ಟೇ. ಅವ್ರದಿಂದ ನಾನು ಹಂಗೆ ಮಾಡ್ತೀನಿ, ಅವ್ರದ್ದೇನು ಟೆನ್ಷನ್ ಬಿಟ್ಬಿಡ್ತೀನಿ. ಹೌದು ಹೌದು ಸರ್. ಆಕ್ಚುಲಿ ಅದೇ ಏನಾಗುತ್ತೆ, ಮನೆಯವರು ಸ್ವಲ್ಪ ಬೆಂಬಲ ಕೊಡದೆ ಹೋದ್ರೆ ಮನಸ್ಸಿಗೆ ಬೇಜಾರಾಗುತ್ತೆ. ನಂದೇ ಇಲ್ಲ, ಬಹಳ ಜನ ಹಿಂಗೆ, ಸುಮಾರು ಜನ ಮಿಡಲ್ ಕ್ಲಾಸ್ ಹುಡುಗರ್ದು ಎಲ್ಲರದ್ದು ಹಿಂಗೆ, ಯಾರು ಸಪೋರ್ಟ್ ಮಾಡಲ್ಲ. ಅಂದ್ರೆ ನಂದು ರಿಯಲ್ ಲೈಫ್ ಇದು, ರಿಯಲ್ ಹೇಳ್ತಾ ಇದ್ದೀನಿ, ನಂದೇನು ಇದ್ರ ಸಲಹೆ ಹೇಳ್ತಿಲ್ವಾ, ರಿಯಲ್ ನಂದಿದು. ಹೌದು ಸರ್. ಯಾಕಂತಂದ್ರೆ ಸುಮಾರು ಜನರದ ಆಸೆ ಇರುತ್ತೆ ನಾವು ಮೇಲ್ ಬರ್ಬೇಕು ಮಾಡ್ಬೇಕು ಅಂತ. ಇವಾಗ ಇನ್ಸ್ಟಾ ಮೇಲೆ ಬಿಟ್ಟು ನೀವು ಯೂಟ್ಯೂಬ್ ಮೇಲೆ ಫೋಕಸ್ ಮಾಡ್ತೀರಾ ಸರ್? ಯೂಟ್ಯೂಬ್ ಮೇಲೆ ಜಾಸ್ತಿ ಬ್ಲಾಗ್ ಮಾಡ್ಬೇಕಂತ ಆಸೆ, ಬಟ್ ಟೈಮ್ ಸಿಗ್ತಾ ಇಲ್ಲ. ಯೂಟ್ಯೂಬ್ ಚಾನಲ್ ಇದೆ ಸರ್ ನಿಮ್ದು? ಇದೆ, ಅದರಲ್ಲಿ ಅಷ್ಟೊಂದು ಸಬ್ಸ್ಕ್ರೈಬರ್ಸ್ 200 ಅಷ್ಟೇ ಇದೆ. ಬ್ಲಾಗ್ ಮಾಡಬಹುದು ಸರ್, ಲೈಕ್ ನೀವಿಲ್ಲ ಅಂತಂದ್ರೆ ಮೇಡಮ್ ಮಾಡಬಹುದು. ಬ್ಲಾಗ್ ಮಾಡ್ಬೋದು, ವಿಡಿಯೋ ಮಾಡೋರು ಯಾರು ಇಲ್ಲ. ಅಂದ್ರೆ ನೀವು ಜಾಯಿಂಟ್ ಫ್ಯಾಮಿಲಿ ಆಗಿದ್ದೀರಾ? ಅಪ್ಪ ಅಮ್ಮ ನೀವು ಎಲ್ರು? ಜಾಯಿಂಟ್. ಅವರು ಹೈದರಾಬಾದ್ ನಲ್ಲಿ ಇರ್ತಾರೆ ಮೊದಲು, ಅಪ್ಪ ಅಮ್ಮ. ಓಕೆ ಓಕೆ. ನೀವು ಮೇಡಮ್ ಇಲ್ಲಿದ್ದೀರಾ? ಅದೇ ಯಾಕಂತಂದ್ರೆ ಯಾರಾದ್ರೂ ಇದ್ರೆ ನೀವು ಕೆಲ್ಸಕ್ಕೆ ಹೋಗಿದ್ದಾಗ ಮೇಡಮ್ಗೆ ಶೂಟ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅನ್ನೋದು. ಮತ್ತೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ, ಇವಾಗ ಇದು ಮಾಡ್ತಾ ಇದ್ದೀರಾ, ಸೊ ಮುಂದೆ ಬರೋ ದಿನಗಳಲ್ಲಿ ಏನ್ ಅನ್ಸುತ್ತೆ? ಬರೋ ದಿನಗಳ ಬಗ್ಗೆ ಏನಾದ್ರೂ ವಿಚಾರಗಳಂದ್ರೆ ಹಿಂಗೆ ನಮ್ಮ ಹೆಂಡತಿ ನನ್ಗೆ ಸಪೋರ್ಟ್ ಮಾಡಿದ್ರೆ, ನಮ್ಮ ಫ್ರೆಂಡ್ಸ್ ಯಾರಾದ್ರೂ ನನಗೆ ಹಿಂಗೆ ಸಪೋರ್ಟ್ ಮಾಡಿದ್ರೆ, ಕಾಮಿಡಿ ಕಂಟೆಂಟ್ ಇದೆಯಲ್ಲ ಆ ಥರ ಮಾಡ್ಕೊಂತ ಹೋದ್ರೆ, ನಾನು ಮುಂದೆ ಬಂದ್ರೆ ನಾನು ಏನೋ ಒಂದು ಆಗ್ಬೋದು, ಯೂಟ್ಯೂಬರ್ನು ಆಗ್ಬೋದು, ಆಕ್ಟರ್ನು ಆಗ್ಬೋದು. ಇದೇ ಮನಸ್ಸಲ್ಲಿ ಛಲ ಇದೆ, ಬಟ್ ಸಪೋರ್ಟ್ ಇಲ್ಲ, ಯಾರನ್ನು ಸಪೋರ್ಟ್ ಇಲ್ಲ. ಅವ್ರು ಯಾರಿಗೂ ಇಷ್ಟ ಇಲ್ಲ ನಮ್ಮ ಮನೇಲಿ ಈ ತರ. ಯಾವತ್ತಿಗೂ ಕೂತ್ಕೊಂಡ್ಬಿಟ್ಟು ಮಾತು ಕೂಡ ಆಡಿಲ್ಲ ಸರ್ ಇದ್ರ ಬಗ್ಗೆ? ಅಂದ್ರೆ ನೀವು ಹೇಳಿದ್ರಿ ಅವ್ರಿಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಮನೆಯವ್ರಿಗೆ, ಯಾಕಂದ್ರೆ ಸುಮಾರು ಜನ, ನಾನು 2 ವರ್ಷ ಆಯ್ತು ಹೇಳ್ತಾ ಇದ್ದೀನಿ, ಅವ್ರಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ನಿಮ್ ತರ ಸುಮಾರು ಜನ ಕಪಲ್ ಕಾಮಿಡಿ ರೀಲ್ಸ್ ಗಳನ್ನ ಮಾಡ್ತಾರೆ. ಸೊ ನಿಮ್ ತರಾನೇ ಸುಮಾರು ಜನ ಸೇಮ್ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಸರ್. ಸೊ ಯಾಕಂತಂದ್ರೆ ಒಂದು ಉದಾಹರಣೆ ಸಾಕು. ಒಬ್ಬ ಮನುಷ್ಯ ಮೇಲ್ ಬರಬೇಕು, ಒಬ್ಬ ಮನುಷ್ಯ ಗೆದಿಬೇಕು ಅಂತಂದ್ರೆ ಅವನದೇ ಸಿಚುವೇಶನ್ ಇಂದ ಬಂದಿದಂತಹ ಒಂದು ಉದಾಹರಣೆ ಅವನಿಗೆ ಸಾಕು ಅಂತ ಅಂತಾರೆ. ಸೊ ಆ ಉದಾಹರಣೆ ನೀವಾಗಿರ್ಬೇಕು, ನೀವು ಮೇಡಮ್ ಆಗಿರ್ಬೇಕು ಅಂತ ಅನ್ನೋದು. ಸೊ ಅದಕ್ಕೋಸ್ಕರ ಫ್ಯಾಮಿಲಿಗೆ ಯಾವತ್ತಿಗೂ ಮೇಡಮಿಗೂ ಅನ್ಸಿಲ್ವಾ ನಾವು ಹೇಳೋಣ, ನಾವು ಕೂತ್ಬಿಟ್ಟು ಮಾತಾಡೋಣ ಅಂತ? ಇಲ್ಲ, ಅದು ನಾವು ಮಾತಾಡಿಲ್ಲ, ನಾನು ಒಬ್ಬನೇ ಹೇಳ್ತೀನಿ. ಆದ್ರೆ ಎದುರುಗಡೆ ಕುಂತ ಆಡಲ್ಲ, ಮೊಬೈಲ್ನಲ್ಲೇ ಹೇಳೋದು. ಅದು ಏನ್ ಮಾಡ್ತಾ ಇದ್ರೆ ಆ ಜನರು ಬೈತಾ ಇದಾರೆ, ಅದೆಲ್ಲ ಮಾಡಕ್ ಹೋಗ್ಬೇಡಿ ಅಂತ ಹಿಂಗಂತಾರೆ. ಓಕೆ. ಮತ್ತೆ ಇದನ್ನ ಬಿಟ್ಬಿಟ್ಟು ಸರ್ ನೀವೇನಾದ್ರೂ ಶಾರ್ಟ್ ಮೂವೀಸ್ ಏನಾದ್ರೂ ಮಾಡಿದ್ರಾ ನೀವು ಮೇಡಮ್? ಶಾರ್ಟ್ ಮೂವೀಸು ಮಾಡಿಲ್ಲ ಇನ್ನ. ಆ ರೀತಿ ಏನಾದ್ರೂ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಟೈಮ್ ಸಿಗ್ತಾ ಇಲ್ಲ. ಅವಾಗ ಮಾಡಬೇಕು ಅಂದ್ರೆ ಯಾರಾದ್ರೂ ಇದ್ರೆ, ನಮ್ಮ ಫ್ರೆಂಡ್ಸ್ ಯಾರು ಇದ್ರೆ ಮಾಡ್ಬೋದು. ಆಫರ್ ಏನಾದ್ರೂ ಬಂದಿತ್ತಾ ಎಲ್ಲಿಂದಾದ್ರೂ? ಏನಾದ್ರೂ ಆಫರು ಇನ್ನೂ ಬಂದಿಲ್ಲ, ಅಷ್ಟೇ ಅವು ಪ್ರಮೋಷನ್ ಇರುತ್ತಲ್ಲ ಅಷ್ಟೇ ಬಂದಿದ್ದು. ನಿಮ್ಗೆ ಏನ್ ಅನ್ಸುತ್ತೆ ಸರ್, ಇನ್ನೂ ಬೆಳಿಬೇಕಂದ್ರೆ ನಿಮ್ಗೆ ಏನ್ ತಳ್ತಾ ಇದೆ ನಿಮ್ಮಿಬ್ರಿಗೂ? ಬೆಳಿಬೇಕು, ನನ್ಗಂತೂ ಅವಳದೇನಿಲ್ಲ, ನನ್ಗಂತೂ ಮುಂದೆ ಬರಬೇಕು, ನಾನು ಬೆಳಿಬೇಕಂತ ಆಸೆ, ನಾನು ಯೂಟ್ಯೂಬರ್ ಆಗ್ಬೇಕು ಅಂತಂತ ಆಸೆ ನಂದು. ಆದ್ರೆ ನಿಮ್ಗೆ ಏನ್ ತಳ್ತಾ ಇದೆ ಸರ್? ಅಂದ್ರೆ ನಿಮ್ಗೆ ಏನೋ ಒಂದು ಕೆಳಗೆ ಹಾಕ್ತಾ ಇದೆಯಲ್ಲ, ಏನದು? ಫ್ಯಾಮಿಲಿ ಸಪೋರ್ಟ್. ಅದೇ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ಬೆಳೆದ್ ಬಿಟ್ರೆ ನೀವು ಬೆಳಿತೀರಾ ಅನ್ನೋ ಛಲ ನಿಮ್ಮ ಹತ್ರ ಇದೆ ಅಷ್ಟೇ. ಮೊದ್ಲಿಂದಾನೇ ನಮ್ಗೂ ಹೆಲ್ಪ್ ಮಾಡ್ತಾ ಇದ್ರು ನಮ್ಮ ಶಿವ ಡ್ಯಾನ್ಸರ್. ಏನಾದ್ರು ಸಮಸ್ಯೆ ಇದ್ರೆ, ದುಡ್ಡಿನ ಸಮಸ್ಯೆ ಇದ್ರೆ ಅವರು ಹೆಲ್ಪ್ ಮಾಡ್ತಾ ಇದ್ರು, ಇನ್ನೂ ಮಾಡ್ತಾರೆ ಅವರು. ಓಕೆ. ಮೊದಲು ಕೂಡ ಅವರೇ ಕಂಟೆಂಟ್ ಕೊಡ್ತಾ ಇದ್ರ ಸರ್?
ಅವ್ರು ಕೊಡ್ತಾ ಇದ್ದಿಲ್ಲ, ನಾನೇ ಮಾಡ್ತಿದ್ದೆ. ಅಂದ್ರೆ ಈ ತರನೇ ಮಾಡ್ಕೊಂತ ಹೋಗು, ಆಗುತ್ತೆ ನಿಂದೆ ಮುಂದೆ ವೈರಲ್ ಆಗುತ್ತೆ ಅಂತ ಅವ್ರು ಹೇಳಿದ್ದು. ಅಂದ್ರೆ ಡ್ಯಾನ್ಸ್ನು ಕಲ್ತಿದ್ದೀನಿ. ಅವ್ರು ಯಾವಾಗಾದ್ರೂ ಇಲ್ದಾಗ ನಾನು ಡ್ಯಾನ್ಸ್ ತಗೋತೀನಿ, ಕ್ಲಾಸ್ ತಗೋತಿದ್ನಿ ಅವಾಗ. ಸುಮಾರು ಕಾಂಪಿಟೇಷನ್ ಆಗ್ಬಿಟ್ಟಿದೆ ಸರ್. ಕಪಲ್ ವಿಡಿಯೋಸ್ ಮಾಡ್ತಾ ಇದ್ದಾರೆ ಸುಮಾರು ಜನ. ಸೊ ರಘುಪ್ರಿಯಾ ಅವರು ಮಾಡ್ತಾ ಇದ್ರು ಮೊದ್ಲಿಂದ ಹಾ ಹೌದು. ಇವಾಗ ನೀವು ಹೇಳಿದ್ರಿ ಅಂದ್ರೆ ನಿಮ್ಮ ಒಂದು ವಿಡಿಯೋನಲ್ಲಿ ಅದು ಬೈಯೋದು ಆ ರೀತಿ ಏನಿರಲ್ಲ ಕಂಟೆಂಟ್ ಅಂತ. ಕಂಟೆಂಟ್ ಬೈಯೋದೇನಿರಲ್ಲ, ಅಂದ್ರೆ ನಾರ್ಮಲಿ ಆಗಿ ಜನರು ಏನ್ ಇಷ್ಟ ಪಡ್ತಾರೆ ಆ ತರನೇ ವಿಡಿಯೋ ಮಾಡ್ತೀನಿ ನಾನು. ಓಕೆ, ಯಾಕಂದ್ರೆ ಫ್ಯಾಮಿಲಿ ಕೂಡ ನೋಡ್ತಾ ಇರುತ್ತೆ. ಫ್ಯಾಮಿಲಿ ಪೂರ್ತಿ ಮನೇಲಿ ಫ್ಯಾಮಿಲಿ ಎಲ್ಲರೂ ನೋಡ್ಬೇಕು ಆ ತರ ಮಾಡ್ತೀನಿ. ಹೌದು. ಅದೇ ಸರ್. ಇವಾಗ ಅದಾದ್ಮೇಲೆ ಇವಾಗ ನೀವು ಹೇಳಿದ್ರಿ ನಿಮ್ದು ಮ್ಯಾರಿಡ್ ಲೈಫ್, ಲವ್ ಮ್ಯಾರೇಜು, ಅದಾದ್ಮೇಲೆ ಅರೇಂಜ್. ಲವ್ ಮ್ಯಾರೇಜ್ ಆಮೇಲೆ ಅರೇಂಜ್ ಮ್ಯಾರೇಜ್. ಸರ್ ಯಾವ ರೀತಿ ಅಂದ್ರೆ ನಮ್ಗೆ ಜರ್ನಿ ಹೇಳಿ ಸರ್ ನಿಮ್ದು. ಲವ್ ಮ್ಯಾರೇಜ್ ಅಂದ್ರೆ ಬಹಳ ಜನ ಹಿಂಗೆ ನಾನು ವಿಡಿಯೋ ಮಾಡ್ತಾ ಇದ್ದೆ, ಭಾಳ ವಿಡಿಯೋ ಮಾಡ್ತಾ ಇದ್ದೀನಿ ಅವಾಗ ಯಾರೋ ಮೆಸೇಜ್ ಮಾಡ್ತಾ ಇದ್ರು, ಭಾಳ ಹುಡುಗಿಯರು ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ರು. ನಾನು ಇಗ್ನೋರ್ ಮಾಡ್ತಾ ಇದ್ದೀನಿ. ಹಂಗೆ ಇಗ್ನೋರ್ ಮಾಡಿದ್ಮೇಲೆ ಹಿಂಗೆ ಕಾಲ್ ಬಂದಿತ್ತು ಒಂದ್ಸರ್ತಿ. ಹೇಳಿ ನಿಂದು ವಿಡಿಯೋ ಸೂಪರ್ ಮಾಡ್ತೀರಾ ಅಂತ ಹಿಂಗೆ ಅಂದಳು ಒಬ್ಳು, ಅದೇ ನಮ್ಮ ವೈಫು. ಥ್ಯಾಂಕ್ ಯು ಅಂತ. ನೀವು ಎಲ್ಲಿರ್ತೀರ ಅಂತ ಆಮೇಲೆ ಹಿಂಗೆ ಮಾತಾಡಿದೆ, ನಾವು ಇಲ್ಲಿರ್ತೀವಿ ಅಂತ ಹೇಳಿದೆ. ಆಮೇಲೆ ಹಿಂಗೆ ಮೆಸೇಜ್ ಮಾಡ್ಕೊತಾ ಫ್ರೆಂಡ್ ಜೊತೆ ಹಿಂಗೆ ಫ್ರೆಂಡ್ ಆಗಿ ಮಾತಾಡ್ತಾ ಇರ್ತೀವಿ. ಆಮೇಲೆ ಒಂದ್ ದಿವಸ ನಾನು ಸ್ಟೋರಿ ಮೆನ್ಷನ್ ಮಾಡಿದವಳು. ಸ್ಟೋರಿ ಮೆನ್ಷನ್ ಮಾಡಾಗ ನಮ್ಮ ವೈನೇಂದ್ರ ಇವ್ರು ಯಾರಪ್ಪ ಅಂತ ಕೇಳಿದ್ರು. ಹಿಂಗೆ ಫ್ರೆಂಡ್ ಅಂತ. ಫ್ರೆಂಡ್ ಇಲ್ಲ, ಇವಳು ನಮ್ಮ ರಿಲೇಷನ್ದಾಗ ಬರ್ತಾಳ ಅಂತ ಅಂದ್ರು. ನಮ್ ನೆಂಟ್ರಕಿ ಇವಳು ಅಂತಂದ್ರೆ ಹಂಗ ವೈನೇಂದ್ರ ಅಂದ್ಮೇಲೆ ಅವ್ರು ಮಾತಾಡ್ಸೋರು ಫ್ಯಾಮಿಲಿ ಮಾತಾಡ್ಸ್ರಿ ಅಂತ ಅಂದ್ರಿ. ಅವಾಗ ಮಾತಾಡಿದ್ರು, ನೋಡೋಣ ಅಂತಂದ್ರು ಅವ್ರ ಮಮ್ಮಿ ಆಯ್ತು. ನಾನೇ ಖುದ್ದು ಹೋಗಿ ಮಾತಾಡಿದ್ರಿ. ಅವಾಗ ನೀವೇ ಒಪ್ಪಿಸ್ತ್ರಿ ಅವ್ರ ಫ್ಯಾಮಿಲಿಗೆ? ನೋಡ್ಕೋತೀನಿ. ಅವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಭಾಳ ಅವ್ರು ಜಾಸ್ತಿ ಗರೀಬರು ಇರ್ತಾರೆ. ಅವರು ಬಸವ ಕಲ್ಯಾಣ್ ಅವರು? ಬಸವ ಕಲ್ಯಾಣ್ ತಾಲೂಕು. ಬಸವ ಕಲ್ಯಾಣ್ ಸಿಟಿನಲ್ಲಿ ಇರ್ತಾರ ಅವರು? ಸಿಟಿಲಿ ಹಳ್ಳಿ. ಅವರು ಹಳ್ಳಿನವರು. ಅವರು ಬ್ಯಾಡ್ರವಾಡಿ ಅಂತ ಊರು. ಓಕೆ, ನೋಡಿ ಸರ್, ಅಂದ್ರೆ ನೀವು ಕೂಡ ಒಂದು ಹಳ್ಳಿಯಿಂದ ಬಿಲಾಂಗ್ ಮಾಡ್ತೀರಾ. ಅವರು ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ. ಸೊ ಏನಾದ್ರೂ ಪ್ರಾಬ್ಲಮ್ಸ್ ಆಗಿತ್ತಾ ಅವ್ರ ಫ್ಯಾಮಿಲಿಗೆ ಹೋಗಿ ಒಪ್ಪಿಸುವಾಗ? ಏನಾದ್ರು ಈಸಿಯಾಗಿ ಮದ್ವೆ ಆಯ್ತು? ಈಸಿಯಾಗಿ ಅಂದ್ರೆ ಅವ್ರ ರಿಲೇಷನ್ದಲ್ಲಿ ಜಾಸ್ತಿ ನಾನು ಇಷ್ಟ ಮಾಡಿ ಪಟ್ಟಿಲ್ಲ ನನ್ಗೆ, ಅವ್ರ ಇಷ್ಟ ಆಗಿಲ್ಲ ಅವ್ರಿಗೆ ನಾನು. ಆದ್ರೂ ನಾವ್ ಇಬ್ಬರದು ಒಂದೇ ಇತ್ತಲ್ಲ ಮನ್ಸು, ಅದಕ್ಕೆ ನಾನು ಅವ್ರ ಮಮ್ಮಿಂದು ಸಪೋರ್ಟ್ ಇತ್ತು ಅಷ್ಟು ಸಾಕು. ಅವ್ರ ಅಮ್ಮ ಸಪೋರ್ಟ್ ಮಾಡಿದ್ರು? ಅವ್ರ ಅಮ್ಮ ಅವ್ರ ಅಕ್ಕ. ಸೊ ಅದಕ್ಕೋಸ್ಕರ ವಿಡಿಯೋನು ಕೂಡ ಮಾಡ್ತೀರಾ ಅಂತ ಅನ್ನೋವಾಗ ಕೂಡ ಸ್ವಲ್ಪ ಏನಾದ್ರು ಅಂದಿದ್ರ ಪ್ರಾಬ್ಲಮ್ಸ್ ಅದನ್ನೇನಾದ್ರು ಆಗಿತ್ತಾ? ಸ್ಟಾರ್ಟಿಂಗ್ ಅಲ್ಲಿ ಬೇಡ ವಿಡಿಯೋ ಎಲ್ಲ ಮಾಡಬೇಡ ಅಂತಂದ್ರು. ಆಮೇಲೆ ನನ್ನ ಹೆಂಡತಿ ಇದ್ದಾಳಪ್ಪ, ಯಾರು ಕೇಳ್ತಾರೆ ನಂದು ಲೈಫ್ ನಂದಂತ ನಾನು ಮಾಡ್ಕೊತಾ ಹೋದೆ. ನನಗಿಷ್ಟ ಇದ್ರೆ ಯಾರಿಗೇನ್ ತೊಂದ್ರೆ? ಯಾರು ಏನೋ ಒಂದಿಲ್ಲ ಅವಾಗ. ಆಮೇಲೆ ಮಾಡ್ಕೊತಾ ಹೋದ್ರೆ ಸ್ವಲ್ಪ ಎಲ್ರಿಗೆ ಸರಿಯಾಗಿ ಅನ್ಸಿಲ್ಲ. ಓಕೆ. ಸೊ ಆ ಟೈಮ್ನಲ್ಲಿ ಮೇಡಮ್ಗೂ ಕೂಡ ಅನಿಸ್ತಿತ್ತ ಬೇಡ ಮಾಡೋದು, ಬೇಡ ಇನ್ನೊಬ್ಬೆ ಅಂತಾಳೆ, ಬೇಡ ಅಂತಾಳೆ, ನಾನೇ ಫೋರ್ಸ್ ಮಾಡ್ತೀನಿ ಜಾಸ್ತಿ. ಓಕೆ ಓಕೆ. ಆದ್ರೆ ಮಾಡ್ತಾ ಮಾಡ್ತಾ ಮುಂದೆ ಒಂದ್ ದಿವಸ ಒಂದು ದೊಡ್ಡ ಅವಕಾಶ ಕೂಡ ಸಿಗ್ಬೋದು ಅಂತ ನಂದು ಆಸೆ. ನಾನು ಅದೇ ವೇಟ್ ಮಾಡ್ತಾ ಇದೀನಿ. ಆ ರೀತಿ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಅಂತಾರೆ ಮೊದ್ಲು ಸ್ವಲ್ಪ ಅವಮಾನ, ಅದಾದ್ಮೇಲೆ ಸನ್ಮಾನ ಅಂತ. ಸೊ ಆ ರೀತಿ ಏನಾದ್ರೂ ಆದ್ರೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಆ ಒಂದು ಅವಕಾಶಕ್ಕೋಸ್ಕರ ನೀವು ಇನ್ನೂ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದೀರಾ? ಮಾಡ್ಬೇಕು. ಮುಂದೆ ನಿಮ್ದು ಏನಾದ್ರು ಪ್ಲಾನ್ಸ್ ಇದಾವ ಸರ್? ಪ್ಲಾನ್ಸ್ ಏನಿಲ್ಲ, ಅದೇ ಏನಾದ್ರು ಮುಂದೆ ಆಗಿದ್ರೆ ಯೂಟ್ಯೂಬರ್ ಆದ್ರೆ ಲೈಫ್ ಥೋಡೆ ಫ್ರೀ ಆಗಿರುತ್ತೆ, ಏನ್ ಟೆನ್ಷನ್ ಇರಲ್ಲ ಯಾರ್ದು ಅಂತ ಆಸೆ ಇದೆ. ಫ್ರೆಂಡ್ ಜೊತೆ ತಿರ್ಗಾಡೋದು. ನಾನು ಜಾಸ್ತಿ ಎಲ್ಲೂ ಟ್ರಿಪ್ ಹೋಗೋದ ಏನೂ ಹೋಗಿಲ್ಲ ಇಲ್ಲಿ. ಇದೇ ಫ್ಯಾಮಿಲಿ ಸ್ವಲ್ಪ ಕ್ರಿಟಿಕಲಿ ಜಾಸ್ತಿ. ನಾನು ಕೆಲಸ ಮಾಡ್ಕೊತಾನೆ ಹೋದೀನಿ. ನಾನು 8ನೇ ಕ್ಲಾಸಲ್ಲಿ ಇದ್ದೇನೆ ಹಿಡಿದು ಅವಾಗಿನ ಕೆಲಸ ಮಾಡ್ತಾ ಇದ್ದೆ ನಾನು. ಹಿಂಗೆ ಮಾಡ್ಕೊತಾ ಹೋದ್ಮೇಲೆ ಟಿಕ್ಟಾಕ್ ಇತ್ತಲ್ಲ, ಮೊದಲು ಟಿಕ್ಟಾಕ್ ಮಾಡಿದೀನಿ. ಅದರಲ್ಲಿ ಟಿಕ್ಟಾಕ್ ಸಮಯದಿಂದಲೂ ಈ ವಿಡಿಯೋಸ್ ಅನ್ನೋದ್ರಲ್ಲಿ ಇಂಟ್ರೆಸ್ಟೆಡ್ ಇದ್ರಿ ನೀವು? ಟಿಕ್ಟಾಕ್ ಅಲ್ಲಿ. ಅವಾಗ ಹಿಂದಿ ವಿಡಿಯೋ ಮಾಡ್ತಾ ಇದ್ದೆ. ಒಂದ್ ವಿಡಿಯೋ VFX ವಿಡಿಯೋ ಇತ್ತು, ಅದು 1 ಮಿಲಿಯನ್ ವ್ಯೂಸ್ ಹೋಗಿತ್ತು ಟಿಕ್ಟಾಕ್ ಅಲ್ಲಿ. ಆಮೇಲೆ ನನ್ ಹಿಂಗೆ ಫಾಲೋವರ್ಸ್ ಬರ್ತಾ ಇದ್ದೆವು. 3000 ಫಾಲೋವರ್ಸ್ ಇದ್ದೇವೆ ಟಿಕ್ಟಾಕ್ ಅಲ್ಲಿ. ಆಮೇಲೆ ವಿಡಿಯೋ ಇದು ಟಿಕ್ಟಾಕ್ ಬ್ಯಾನ್ ಆಗುತ್ತಲ್ಲ, ಅವಾಗ ಬ್ಯಾನ್ ಆದ್ಮೇಲೆ ಇಂಟ್ರೆಸ್ಟ್ ಹೋಯ್ತು. ಆಮೇಲೆ ಹಿಂಗೆ ಒಂದ್ಸರ್ತಿ ನನ್ನ ಫ್ರೆಂಡ್ ಜೊತೆ ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ದು ಕಂಪನಿಗೆ ಬೆಂಗಳೂರಲ್ಲಿ. ಅವಾಗ 2 ವಿಡಿಯೋ ವೈರಲ್ ಆಗಿತ್ತು. ಮನೆಗೆ ಬಂದ್ಮೇಲೆ ನಮ್ಮ ತಂಗಿ ಜೊತೆ ಕಂಟಿನ್ಯೂ ಮಾಡಿದೆ ಹಿಂಗೆ. ತುಂಬಾ ಚೆನ್ನಾಗಿದೆ ಸರ್. ಮುಂದೆ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಅಥವಾ ಅವಕಾಶದಕ್ಕೋಸ್ಕರ ಏನಾದ್ರೂ ವೇಟ್ ಮಾಡ್ತಾ ಇದ್ದೀರಾ? ನೋಡ್ಬೇಕು, ಸಿಕ್ಕರೆ ಮಾಡ್ಬೋದು.
ಸೊ ಇವಾಗ ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ರಿ ಕಾಮಿಡಿ ವಿಡಿಯೋಸ್, ನಿಮ್ ಮದ್ವೆ ಆಯ್ತು. ಮದ್ವೆ ಆಗಿಂದ ಎಷ್ಟು ದಿವ್ಸಕ್ಕ ನೀವು ಇದು ಕಾಮಿಡಿ ವಿಡಿಯೋಸ್ ಮಾಡ್ಲಕ್ ಸ್ಟಾರ್ಟ್ ಮಾಡಿದ್ರಿ? ನಾ ಮದ್ವೆ ಆದ್ಮೇಲೆ ವಿಡಿಯೋ ಮಾಡಿಲ್ಲ, ನಾನು ಇಂಡಿಯಾದಲ್ಲೇ ಇದ್ದಿಲ್ರಿ. ಓಕೆ, ನೀವು ಇಂಡಿಯಾದಾಗ ಮದ್ವೆ ಆದ್ಮೇಲೆ ಒಂದ್ 25 ದಿವಸ ನಂತರ ನಾವು ಔಟ್ ಆಫ್ ಕಂಟ್ರಿ ಹೋಗಿದ್ರಿ. ಮದ್ವೆ ಆಗಿದ್ 25 ದಿವಸಿಗೆ ನೀವು ಔಟ್ ಆಫ್ ಕಂಟ್ರಿ ಹೋದ್ರಿ ಸರ್? ಹಾ ರೀ. ಮೇಡಮ್ ರಿಯಾಕ್ಷನ್ ಯಾವ ರೀತಿ ಆಗಿತ್ತು? ಮೇಡಮ್ ಅವಳು ಅಳ್ತಾ ಇದ್ವಲ್ರಿ, ಬ್ಯಾಡ ಹೋಗ್ಬೇಡ ಅಂತ. ನಮ್ಮ ಫ್ಯಾಮಿಲಿ ಅಂತೂ ಒಂದ್ ವರ್ಷ ಆಯ್ತು ಕಾಯ್ತಾ ಇದೀನಿ, ಇವಾಗ ಹೋಗ್ಬೇಕೇ ಆಯ್ತದ, ನೀವು ಹೋಗ್ಬೇಕು ಇವಾಗ ಅಂತಂದ್ರು. ಹೋದ್ರಿ ಸರ್. ಅಂದ್ರೆ ಮದ್ವೆ ಆಗಿಂದ 25 ದಿವ್ಸಕ್ಕ ನೀವು ಔಟ್ ಆಫ್ ಕಂಟ್ರಿ ಹೋದ್ರಿ ಸರ್. ಮತ್ತ ರಿಟರ್ನ್ ಯಾವಾಗ ಬಂದ್ರಿ? ರಿಟರ್ನ್ ಒಂದ್ ವರ್ಷ ಇತ್ತು. ಹೋಗ್ಬೇಕಾಗಿತ್ತು ಸರ್ ಔಟ್ ಆಫ್ ಕಂಟ್ರಿ? ಏನಾಗಿತ್ತು ಅಂದ್ರೆ ಸಾಲ ಆಗಿತ್ತು, ಸ್ವಲ್ಪ ಸಾಲ ಇತ್ತು. ಅದ್ರ ಕಡೆಯಿಂದ ಕೆಲಸ ಮಾಡಕ ಇಲ್ಲಿ ದುಡ್ಡು ಸಾಲ್ತಿಲ್ಲ, ಅದಕ್ಕೆ ಸಾಲ ಜಾಸ್ತಿ ಆಗಿದೆ. ಹೋಗ್ಬೇಕು ನೀನು ಮದ್ವೆಕ್ಕಿಂತ ಮೊದಲೇ ಹೋಗ್ಬೇಕಾಗಿತ್ತು ನಾನು. ಅದು ಮ್ಯಾರೇಜ್ ಕಾರ್ಡ್ ಛಪಾಸಿದಲ್ಲ ರೀ, ಅವಾಗೇ ವೀಸಾ ಬಂತು. ಓಕೆ. ಅವ್ರಂದ್ರು ನಾನು ಮದ್ವೆ ಕ್ಯಾನ್ಸಲ್ ಮಾಡ್ತೀನಿ ಅಂದ್ರೆ ಅವ್ರು ಒಪ್ಲಿಲ್ರಿ. ಇಲ್ಲ ಮದ್ವೆ ಮಾಡ್ಕೋಬೇಕಾಯ್ತು, ನಾ ಎಲ್ಲರೂ ತಂದ್ಬಿಟ್ಟಿದೆ ಇವಾಗ ಅಂದ್ ಅದಕ್ಕೆ ನಾನು ಹೋಗ್ಬಿಟ್ರಿ. ಹೋದ್ಮೇಲೆ ಒಂದು 25 ದಿವಸ ಇದ್ದೆ, ಆಮೇಲೆ ಹೋದ್ರಿ. ಓಕೆ, 25 ದಿವಸ ಆದ್ಮೇಲೆ ಯಾವ್ದು ಇದಕ್ಕೆ ಹೋಗಿದ್ ಕಂಟ್ರಿಗೆ? ಓಮನ್ ಕಂಟ್ರಿ, ಮಸ್ಕಟ್. ಓಮನ್ ಅಂದ್ರೆ ಏನ್ ಕೆಲ್ಸದಕ್ಕೋಸ್ಕರ ಸರ್? ಅದೇ ಪೇಂಟಿಂಗ್ ವರ್ಕ್ ಅಂತ. ಓಕೆ, ಯಾವ ರೀತಿ ಅಂದ್ರೆ ನೀವಾಗಿನೇ ಅಲ್ಲಿ ಏನಾದ್ರು ನಿಮ್ಗೆ ಆಫರ್ ಸಿಕ್ಕಿತ್ತ? ಆಫರ್ ಅಂದ್ರೆ ಇಂಟರ್ವ್ಯೂ ಕೊಡ್ಬೇಕಾಗುತ್ತೆ ರೀ. ಇಂಟರ್ವ್ಯೂ ಕೊಟ್ಮೇಲೆ ಹೋಗಿನ್ರಿ. ಭಾಳ ಜನ ನಮ್ಮ ಬೀದರ್ದಲ್ಲಿ ಭಾಳ ಜನ ಹೋಗಿದ್ದಾರೆ. ಭಾಳ ಕಂಪ್ನಿ ಒಂದೊಂದು ಸರಿಯಾಗಿದೆ, ನಂದು ಕಂಪ್ನಿ ಸರಿಯಾಗಿದೆಯಲ್ಲ, ಫ್ರಾಡ್ ಆಗಿತ್ತು ನನಗೆ. ಓ ಮೈ ಗಾಡ್. ಮನೇಲಿ ನನ್ನ ಹೆಂಡತಿ ಭಾಳ ಬೇಜಾರಾದವಳು, ಹಿಂಗೆ ಮಾಡ್ಯಾನಪ್ಪ ಏಜೆಂಟು ಅಂತ. ಅಂದ್ರೆ ಸ್ಯಾಲ್ರಿ ಜಾಸ್ತಿ ಅಂತ ಹೇಳಿ ನಂಗೆ ಕಳಿಸ್ಬಿಟ್ಟಾರ್ರಿ. ಅಲ್ಲಿ ಸ್ಯಾಲ್ರಿ ಕಡಿಮೆ ಮಾಡ್ಯಾರ. ಅಂದ್ರೆ ಇಂಡಿಯಾ ಪೇಮೆಂಟೇ ಕೊಟ್ಟರು. ಅಲ್ಲಿ ಇಂಡಿಯಾಕ್ಕಿಂತ ಜಾಸ್ತಿ ಪೇಮೆಂಟ್ ಕೊಡ್ತಾರಂತ ಹೋಗಿದ್ದೇವ್ರಿ. ಅದಕ್ಕೆ ಪೇಮೆಂಟ್ ಅಲ್ಲಿ ಫ್ರಾಡ್ ಮಾಡಿದ್ರು. ಇಷ್ಟೇ ಪೇಮೆಂಟ್ ಅಂತ ಹೇಳಿದ್ರು. ಮೊದಲು ನಂದು ಆಫರ್ ಲೆಟರ್ ಮೇಲೆ ನಿಂದು 30 ಬೀಳುತ್ತೆ ಇಂಡಿಯಾ ಪೇಮೆಂಟು ಅಂದರು. ಓವರ್ ಟೈಮ್ ಎಲ್ಲ ಆಗಿ 45 ಬೀಳುತ್ತೆ, 40 ಬೀಳುತ್ತೆ ಅಂತಂದರು. ನಾನು ಖುಷಿಯಾಗಿ ಹೋದ್ರಿ. ಹೋದ್ಮೇಲೆ ಅಲ್ಲಿ ನಿನ್ನ ಸ್ಯಾಲ್ರಿ ಇಷ್ಟೇ ಇದೆ ನೋಡಪ್ಪ ಅಂತಂದ್ರು. 25,000 ಇಂಡಿಯಾಸ್. ಇಲ್ಲಿ ಇಂಡಿಯಾದಲ್ಲಿ ಕೊಡ್ತಾರೆ. ಓವರ್ ಟೈಮ್ ಮಾಡಿದ್ಮೇಲೆ ಅದು 14 ಅವರ್ ಮಾಡಿ ಮೇಕೆ ದುಡ್ಡು ಬರ್ತ್ರಿ. ಅವಾಗ 30 ಬಂದಿತ್ತು. ಭಾಳ ಕಷ್ಟ ಐತ್ರಿ. ಅಂದ್ರೆ ಸಪ್ಲೈ ಕಂಪನಿ ನಾನು ಇದ್ದೆ. ನಮ್ಮ ಇಂಡಿಯಾದವ್ರು ಎಲ್ಲರೂ ಒಂದೇ ಥೇಲಿ ಇದ್ದಿಲ್ರಿ. ನಾನು 2 ತಿಂಗಳ ಪಾಕಿಸ್ತಾನದವ್ರ ಜೊತೆನೇ ಇದ್ದೀನಿ ರೀ. ಪಾಕಿಸ್ತಾನ ಜೊತೆನೇ ಇದ್ದೀನಿ ನಾ. ಅವ್ರದ್ದೇ ಊಟ ಮಾಡೀನಿ. ಅಂದ್ರೆ ಅವ್ರ ಈಗ ಕೆಲಸ ಮಾಡ್ಬೇಕಾಯ್ತದ, ಈಗ ನೀ ಇಲ್ಲಿ ಬಂದಿದ್ದಿ ಮಾಡ್ಬೇಕಾಯ್ತು ಅಂತ ಅಂದ್ರಿ. ಅವರು ಕೇರಳದವ್ರು ಇದ್ರು, ಅವ್ರದ್ದೇ ಆಫೀಸ್. ಸೊ ನಿಮ್ಗೆ ಏನೂ ತೊಂದರೆ ಆಗಿಲ್ಲ? ಏನಿಲ್ಲ, ಅವರು ಸರಿಯಾಗಿದ್ದಾರೆ, ಹಂಗೇನಿಲ್ಲ. ಫ್ರೆಂಡ್ ಜೊತೆನೆ ಅವ್ರದ್ದು ಕಷ್ಟ ಭಾಳ ಇದೆ. ಅವರು ಹಿಂಗೆ ಫ್ರೆಂಡ್ಸ್ ಆದಮೇಲೆ ಹಂಗೆ ಕೆಲಸ ಮಾಡ್ಕೊತಾ ಹೋದ್ಮೇಲೆ ಪೇಮೆಂಟ್ ಜಾಸ್ತಿನೇ ಕಡಿಮೆ ಮಾಡತ್ರು. ಅವರು ಪೇಮೆಂಟೇ ಕೊಡ್ತಾ ಇಲ್ಲ. ಊಟನೂ ಸರಿಯಾಗಿದ್ದಿಲ್ಲ. ಅದೇ ಅನ್ನ ಸಾರು ಅಷ್ಟೇ ಇತ್ತು ಊಟ. ಮನೇಲಿದ್ದಂಗೆ ಊಟ ಅಲ್ಲಿ ಇರ್ತಿದ್ದಿಲ್ಲ. ಅದಕ್ಕೆ ನಾನು ಮನೇಲಿ ಊರ ಕಡೆ ಬರ್ತೀನಿ ಅಂತ ಏಜೆಂಟ್ ಕಂದೆ. ಬೇಡ ಅಲ್ಲೇ ಮಾಡು, ಏನಾಗಲ್ಲ, ಬರಬೇಡ ಅಂತಂದ್ರು. ಮನೇಲಿ ಕೇಳಿದ್ರು ಬರಬೇಡ ಅಲ್ಲೇ ಮಾಡು ಅಂದ್ರು. ಹೆಂಡತಿ ಅಂದ್ರೆ ಕೂಡ ಎಲ್ಲ ಪ್ರಾಬ್ಲಮ್ಸ್ ಹೇಳಿದ್ಮೇಲೂ ಕೇಳಿಲ್ಲ. ಅವ್ರಿಗೇನ್ ಗೊತ್ತು ನಾನು ಏನ್ ಕಷ್ಟದಲ್ಲಿದ್ದೀನಿ ಅಂತ. ಅವ್ರಿಗೆ ಅನ್ಸುತ್ತೆ ಭಾಳ ಜನ ಹೋಗಿದ್ದಾರೆ, ನೀನ್ ಯಾಕೆ ಮಾಡ್ತಾ ಇಲ್ಲ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಕಷ್ಟ ನಮಗ್ ಗೊತ್ತು. ಊಟ ಸಿಗ್ತಿಲ್ಲ ಟೈಮಿಗೆ, ಹಿಂಗಿತ್ತು. ಮಾರ್ನಿಂಗು 5 ಗಂಟೆಗೆ ಹೇಳ್ಬೇಕು. 5 ಗಂಟೆಗೆ ಎದ್ದು 6 ಗಂಟೆ ಕೆಲ್ಸಕ್ಕೆ ಹೋಗ್ಬೇಕು. ಆಮೇಲೆ ರಾತ್ರಿ 6 ಗಂಟೆ ಬರಬೇಕು. ಸ್ನಾನ ಮಾಡಕ್ರಿ 8-9 ಆಯ್ತು ರೀ ರಾತ್ರಿ. ಒಂದೇ ಬಾತ್ರೂಮ್ದಲ್ಲಿ ಎಲ್ಲರೂ ಮಾಡ್ಬೇಕ್ರಿ. ಎಷ್ಟು ಜನ ಇರ್ತಿದ್ರಿ ಸರ್? ಒಂದು ನಮ್ಮ ಇಂಡಿಯಾದವರು ನಾನು ಒಬ್ಬನೇ ಇದ್ರಿ. ನಾನು ಅಂದ್ರೆ ಬೇರೆ ಸೈಡ್ ಕಡೆ ಹಾಕಿರ. ನನಗೆ ಬಾಂಗ್ಲಾದೇಶದವ್ರು ಒಬ್ಬರು ಇದ್ರು, ಪಾಕಿಸ್ತಾನದವ್ರ ಇದ್ದಿರಿ. ಅವ್ರ ಜೊತೆಲಿ ಇದ್ರಿ. ಅವ್ರ ರೂಮಲ್ಲೇ ಇರೋದು. ಅವ್ರದ್ದು ಭಾಷೆನೂ ಅರ್ಥ ಆಗ್ತಿಲ್ಲ. ಒಬ್ಬನೇ ಇದ್ದೆ. ನನಗೆ ಭಾಳ ಅಪ್ಸೆಟ್ ಆಗಿತ್ರಿ. ನಮ್ಮ ಇಂಡಿಯಾದವ್ರಿಗೆ ಎಲ್ಲರಿಗೂ ಒಂದ್ ಕಡೆ ಹಾಕಿ ನನಗೆ ಒಂದ್ ಕಡೆ ಹಾಕಿರು. ಅದು ಕಂಪನಿನೇ. ಹೆಂಗ್ ಬಂದ್ರಿ ಸರ್? ಏನೋ ತೊಂದ್ರೆ ಏನೋ ಅಂದ್ರೆ ಬಂದೆ ಹಂಗೆ ರೀ. ಏನಾರ ಒಂದು ರೀಸನ್ ಹೇಳಿದೆ. ನಮ್ಮ ಹೆಂಡ್ತಿಗ ಇದು ಇಲ್ಲ, ಹುಷಾರಿಲ್ಲ, ನಾನು ಹೋಗ್ಬೇಕು ಅಂತ ಇದು ಕೊಟ್ಟೆ. ಅವ್ರಿಗೆ ನೋಟಿಸ್ ಬರ್ದೆ. ಆಮೇಲೆ ಬಿಟ್ರು. ಕಾಂಟ್ಯಾಕ್ಟ್ ಆಗ್ತಾ ಇತ್ತ ಸರ್ ನಿಮ್ದು? ಕಾಂಟ್ಯಾಕ್ಟ್ ಅಂದ್ರೆ ಭಾಳ ಕಷ್ಟ ಐತ್ರಿ. ಅಲ್ಲಿ ರಿಚಾರ್ಜ್ ಮಾಡೋಕ್ಕೆ ಇಂಡಿಯಾದಿಂದ ಹಂಗೆ ಅಷ್ಟಿದಿಲ್ರಿ. ಅಲ್ಲಿ ಭಾಳ ಕಾಸ್ಟ್ಲಿ. ಇಲ್ಲಿಂದ ನಾವು ಎಷ್ಟ್ರಿ 300 ರೂಪಾಯಿ ರಿಚಾರ್ಜ್ ಮಾಡ್ತೀವ್ರಿ. ಅಲ್ಲಿ 800 ರಿಚಾರ್ಜ್ ಮಾಡೋಕ್ಕೆ. 800 ರೂಪಾಯಿ.
ಸರ್ ಮದ್ವೆ ಆಗಿಂದ 25 ದಿವಸದಲ್ಲಿ ನೀವು ಅಲ್ಲಿ ಹೋದ್ರಿ, ಯಾವ ರೀತಿ ರಿಯಾಕ್ಷನ್ ಆಗಿತ್ತು ಸರ್? ಅಂದ್ರೆ ಮೇಡಮ್ ಅವ್ರಿಗಾಗ್ಲಿ ನಿಮ್ಗೆ ಏನೂ ಅನ್ಸಿಲ್ಲ ಸರ್ ನಾನು ಹೋಗ್ತಾ ಇದ್ದೀನಿ? ಭಾಳ ಇದು ಊರ್ ನೆನಪು ಬರ್ತೈತ್ರಿ, ನಾನು ಯಾಕೆ ಬಂದಪ್ಪ ಇಲ್ಲಿ ಅಂತ. ಭಾಳ ನಂದ್ರೆ ಊರಿನ ಭಾಳ ವಾತಾವರಣ ಅಲ್ಲಾಗಿತ್ರಿ. ಊರಿನ ಭಾಳ ವಾತಾವರಣ ಅಲ್ಲಾಗಿತ್ತು, ಚಂದ ಇತ್ತು. ಊರ್ ಕಡೆಯಪ್ಪ ನಾ ಯಾಕೆ ಬಂದಿಲ್ಲ ಅಂತ ಹಿಂಗೆ ತಲೆಗಿದಾಯ್ತ್ರಿ. ಅಲ್ಲಿ ಯಾರು ಇದ್ದಿಲ್ಲ, ಅಪ್ಪ ಅಮ್ಮ ಯಾರು ಇದ್ದಿಲ್ಲಪ್ಪ. ನಾನು ಹೆಂಗೆ ಬಂದೆ ಅಂದ್ರೆ ಮಾಡ್ಬೇಕಪ್ಪ ಬಂದಿನಪ್ಪ ಅಂತ ಅನ್ಕೊಂಡ್ರಿ. ಮಾಡಿದ್ನು ಮನ್ಸಾಗ್ತಿಲ್ಲ, ಅಲ್ಲಿ ಕೆಲಸನೇ ಸರಿಯಾಗಿದ್ದಿಲ್ಲ. ಊಟ ಇರ್ಬೇಕಲ್ಲ, ಸ್ಯಾಲ್ರಿನೂ ಇರ್ಬೇಕಲ್ಲ ಹೋದ್ಮೇಲೆ. ಅದಾದ್ಮೇಲೆ ಬಂದಾದ್ಮೇಲೆ ಸರ್ ಮತ್ತೆ ಮನೆಯವರು ಇದೇ ನೀವು ಮತ್ತೆ ಕಂಟಿನ್ಯೂ ವಿಡಿಯೋಸ್ ಮಾಡೋದ್ರಲ್ಲಿ ಕಂಟಿನ್ಯೂ ವಿಡಿಯೋಸ್ ಮಾಡಿದ್ರಿ. ಬಂದ್ಮೇಲೆ 1 ತಿಂಗಳು ವಿಡಿಯೋ ಮಾಡಿಲ್ಲ. ಅಲ್ಲೂ ಮಾಡಿದೀನಿ ವಿಡಿಯೋ. ಅಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 1 ತಿಂಗಳು ಸರಿಯಾಗಿ ಕಂಪ್ನಿ ಕಳಿಸ್ತಾರೆ, ಸಪ್ಲೈ ಕಂಪ್ನಿ ಇದ್ದಿಲ್ಲ. ಎಲ್ಲರಿಗೆ ರೀ ನಮ್ಮ ಬೀದರ್ ಡಿಸ್ಟಿಕ್ದಾಗ ಎಲ್ಲರಿಗೆ ಹಿಂಗೆ ಫ್ರಾಡ್ ಮಾಡ್ತಾರೆ. ಒಂದ್ಸಲ ಚಂದ ಕಂಪ್ನಿ ಇರ್ತಾವ, ಒಂದ್ಸಲ ಚಂದ ಇರಲ್ರಿ. ನಂಗೆ ಕಳ್ಸಿರು ಚಂದನ್ ಕಂಪ್ನಿ ಕಳ್ಸಿರಿ ಅಲ್ಲಿ. ಅದು ಕಂಪ್ನಿ ಸರಿಯಾಗಿತ್ರಿ. ಅವಾಗ ಮನ್ಸ್ ಹತ್ತಿತ್ತು ಸ್ವಲ್ಪ. ಆಮೇಲೆ ನನಗೆ ಬೇರೆ ಕಡೆ ಹಾಕ್ದವ್ರು, ಪಾಕಿಸ್ತಾನ ಜೊತೆ ಹೇಳದಲ್ಲ, ಪಾಕಿಸ್ತಾನ ಜೊತೆ ಹಾಕ್ದವ್ರು. ನಮ್ಮ ಇಂಡಿಯಾದ್ರ ಅಲಾಗ್ ಮಾಡಿದ್ರು ಹಿಂಗ. ನನಗೆ ಅವ್ರ ಜೊತೆನೆ ಇರೋದು, ಅವ್ರ ಜೊತೆನೆ ಊಟ ಮಾಡೋದು. ಅವ್ರು ಹೇಳ್ತಾರೆ 5 ಗಂಟೆಗೆ ನಮಾಜ್ ಬಿಡ್ತಾರಲ್ಲ, ಅವ್ರ ಜೊತೆ ಹೇಳ್ಬೇಕಾಗುತ್ತೆ ನಾವು. ಹೌದು. ಸೊ ಸ್ವಲ್ಪ ಸೆಟ್ ಆಗೋದಕ್ಕೆ ತೊಂದರೆ ಆಯ್ತು. ಅದಾದ್ಮೇಲೆ ನೀವು ಬಂದಾದ್ಮೇಲೆ ಸರ್, ಅಂದ್ರೆ ಬಂದಾದ್ಮೇಲೆ ರಿಯಾಕ್ಷನ್ ಯಾವ ರೀತಿ ಇತ್ತು ಫ್ಯಾಮಿಲಿದೆಲ್ಲ? ಫ್ಯಾಮಿಲಿ ರಿಯಾಕ್ಷನ್ ಬಹಳ ಜನ ಅಂದ್ರೆ ನನ್ಗೆ ಯಾರು ಬಂದಿಲ್ಲ ಕರ್ಯಾಕ್ರಿ. ಅಂದ್ರ ಫ್ಯಾಮಿಲಿ ಬಹಳ ಜನ ಕರ್ಯಾಕ್ ಬರ್ತಾರೆ, ನಂಗೆ ಯಾರು ಬಂದಿಲ್ಲ. ನಿಮ್ಗೆ ಯಾರು ಕರೆಯೋದಕ್ಕೆ ಬಂದಿಲ್ಲ? ಆಗುತ್ತೆ ಸರ್. ಅಂದ್ರೆ ಇವತ್ತಿಗೂ ಕೂಡ ಇವತ್ತು ನೀವು ಇದು ವಿಷಯ ನಿಮ್ಮ ಮನೆಯವ್ರಿಗೆ ಗೊತ್ತಿದ್ದೇನಾ ಸರ್ ಈ ವಿಷಯ? ಇವಾಗ ಎಷ್ಟು ತಿಂಗಳು ಇದ್ದಿದ್ರಿ ಸರ್ ಅಲ್ಲಿ ನೀವು? ನಾ ಒಂದು 4 ತಿಂಗಳು ಇದ್ದಿದ್ರಿ. 4 ತಿಂಗಳು ಇದ್ದಿದ್ರಿ ಸರ್? ಯಾವ ರೀತಿ? ಬಹಳ ಕಷ್ಟ ಐತ್ರಿ ಅಲ್ಲಿ ಇರೋದು. 4 ತಿಂಗಳು ಹೆಂಗೆ ಹಂಗೋಗುತ್ತೆ ನನಗೆ ಗೊತ್ತಿಲ್ಲ ಹೆಂಗ್ ಹೋಯ್ತಂತ. ಅದಾದ್ಮೇಲೆ ಇವಾಗ ಇಲ್ಲಿ ಬಂದ್ರಿ ನೋಡಿ ಸರ್, ಇಷ್ಟೊಂದು ತನ್ನ ಕಷ್ಟ ಇಷ್ಟೊಂದು ಇಟ್ಕೊಂಡ್ಬಿಟ್ಟು ನೀವು ಮತ್ತೊಬ್ರಿಗೆ ನೋಡಿ, ನೀವು ನಿಮ್ ವೈಫ್ ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನೀವು ಕಷ್ಟ ದುಃಖದಲ್ಲಿ ಇದ್ದವರಿಗೆ ನಗೋ ಕೆಲಸ ಮಾಡ್ತಾ ಇದ್ದೀರಾ ಸರ್. ನಿಮ್ಮ ಹತ್ರ ಇಷ್ಟೊಂದು ದುಃಖವನ್ನ ಇಟ್ಕೊಂಡ್ಬಿಟ್ಟು ನೀವು ಮದ್ವೆ ಆಗಿದ್ದೆ 25 ದಿವಸಕ್ಕೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಬಂದ್ಬಿಟ್ಟು ಮತ್ತೆ ಇದು ಈ ರೀತಿ ನಿಮ್ಮಿಂದ ಈ ದಾರಿಯಲ್ಲಿ ಹೋಗಿದವರು ಡಿಪ್ರೆಷನ್ ಅಲ್ಲಿ ಹೋಗ್ತಾರೆ ಸರ್. ಆದ್ರೂ ಕೂಡ ನೀವು ಬಂದ್ಬಿಟ್ಟು ಮತ್ತೆ ಕಾಮಿಡಿ ವಿಡಿಯೋಸ್ ಮಾಡೋದಕ್ಕೆ ಮುಂದಾದ್ರಿ. ತುಂಬಾ ನೋಡಿ ಸರ್, ಅದೇ ಕಷ್ಟದಿಂದೇ ಮುಂದೆ ಸುಖ ಇರುತ್ತೆ ಸರ್, ಅಷ್ಟೇ ಹೇಳ್ಬಹುದು. ಮತ್ತೆ ಇದು ನಿಮ್ದು ಏನಿದೆ ಇದು ಕಂಟೆಂಟ್ ನೀವೇನ್ ಮಾಡ್ತಾ ಇದ್ದೀರಲ್ಲ ನೋಡಿ, ಇದರಿಂದ 100 ಜನ ನಗ್ತಾ ಇದ್ದಾರೆ, 100 ಜನಕ್ಕೆ ಏನೋ ಸಂತೋಷ ಸಿಗ್ತಾ ಇದೆ ಸರ್. ಅದಕ್ಕಿಂತ ದೊಡ್ಡದ ವಿಷಯ ಏನು ಇದು ಮಾಡೋದಕ್ಕಾಗಲ್ಲ. ಮತ್ತೆ ಬಂದ್ಮೇಲೆ ಮತ್ತೆ ನಾರ್ಮಲ್ ಆಗಿ ಇಲ್ಲೇ ಏನಾದ್ರೂ ಕೆಲಸ ಮಾಡ್ಕೊಂಡಿರ್ಬೇಕು ಅಂತ ಅನ್ಸಿತ್ತಲ್ಲ ಸರ್ ನಿಮ್ಗೆ? ಬಂದ್ಮೇಲೆ ಇಲ್ಲೇ ಮಾಡ್ಬೇಕು, ಏನಾದ್ರು ಮಾಡ್ಬೇಕು, ಹಿಂಗೆ ವಿಡಿಯೋಸ್ ಮಾಡ್ಕೊತಾ ಕೆಲಸ ಮಾಡ್ಕೊತಾ ಇರ್ಬೇಕು, ಬೆಳಿಬೇಕು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಆಸೆ ರೀ. ಬಂದ್ಮೇಲೆ ಯಾರು ಇಷ್ಟಪಡ್ತೀರಾ ಸರ್ ನಮ್ದು ಯುವಕರೀಗ ಇದ್ರ ಬಗ್ಗೆ, ನಿಮ್ಗೆ ಆಗಿರುವಂತ ಎಕ್ಸ್ಪೀರಿಯನ್ಸ್ ಬಗ್ಗೆ? ಅಂದ್ರೆ ಯಾರಿಗೂ ಫ್ಯಾಮಿಲಿ ಸಪೋರ್ಟ್ ಇರಲ್ಲ. ಎಲ್ಲರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯಾರಿಗೂ ಸಪೋರ್ಟ್ ಇರಲ್ಲ. ಯಾರಿಗೂ ಅದು ಯಾರು ಏನೋ ಅಂತಾರಂತ ಅದು ಎಲ್ಲ ಬಿಟ್ಟಾಕ್ಬೇಕ್ರಿ, ಬಿಡ್ಬೇಕು. ಹಂಗೆ ಮಾಡ್ತಾರೆ. ನಮ್ದೇನಿದೆ ನಾವು ಅದ್ರ ಮೇಲೆ ಫೋಕಸ್ ಮಾಡ್ಬೇಕು ಸರ್. ಇವಾಗ ನೋಡಿ ಹೆಂಗಿರ್ತದ, ಈಗ ನೀವು ಹೋಗಿದ್ರಿ, ಇನ್ನೂ ಕೂಡ ಇವತ್ತಿನ ಯುವಕರಿಗೂ ಅದ, ನಾನ್ ಹೊರಗಿನ ದೇಶಕ್ಕೆ ಹೋಗ್ಬೇಕು, ನಾನ್ ದುಡ್ಡು ಕಮಾಸ್ಬೇಕು ಮಾಡ್ಬೇಕು ಅಂತ. ಆದ್ರ ಹೋಗಿನವ್ರಿಗೆ ಗೊತ್ತು ಅದು ಕಷ್ಟ. ನೋಡಿರಿ ಸರ್, ಅಂತವ್ರಿಗೆ ನೀವ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್? ಇವಾಗ ಹೋಗ್ಬೇಕಂದ್ರ ಸರಿಯಾಗಿರೋ ಕಂಪನಿ ನೋಡಿ ಹೋಗ್ಬೇಕು. ಫ್ರಾಡ್ ಮಾಡ್ತಾರ ಒಬ್ಬರೊಬ್ಬರು, ಏಜೆಂಟ್ ಫ್ರಾಡ್ ಮಾಡ್ತಾರ. ಕಂಪನಿ ನೋಡ್ಬೇಕು, ಗೂಗಲ್ ಮ್ಯಾಪ್ನಾಗೆಲ್ಲ ನೋಡಿ ಹೋಗ್ಬೇಕು. ಸ್ಯಾಲ್ರಿ ಸರಿಯಾಗಿದ್ರೆ ಕೊಡ್ಬೇಕು, ಕಂಪನಿ ಫೆಸಿಲಿಟಿ ಎಲ್ಲ ಸರಿಯಾಗಿರ್ಬೇಕು, ಊಟ ರೂಮ್ ಎಲ್ಲ ಅವ್ರದ್ದು ಇರ್ಬೇಕು. ಯಾಕೆ ಸರ್ ನಮ್ ಇಂಡಿಯಾದಲ್ಲೇ ಯಾಕೆ ಕೆಲಸ ಮಾಡ್ಕೊಂಡಿರ್ಬಾರ್ದು? ಕರೆನ್ಸಿ ಜಾಸ್ತಿ ಇದೆಯಲ್ಲ ಅದಕ್ಕೆ. ಇಲ್ಲಿಂತ ಜಾಸ್ತಿ ಇದೆಯಲ್ಲ, ಇಲ್ಲಿ ಕಡಿಮೆ ಇದೆ, ಅಲ್ಲಿ ಜಾಸ್ತಿ ಇದೆ. ಆದ್ರೆ ಸುಮಾರು ಕೇಸಸ್ ಗಳನ್ನ ನೋಡಿದೀವಿ ಸರ್, ಸುಮಾರು ಜನ ಸಿಕ್ಕಿ ಬಿದ್ದಿದ್ರು. ಹಂಗೆ ಆಗಿತ್ತು. ಓಕೆ, ನಿಮ್ದು ಹಾಗೆ ಆಗಿತ್ತ ಸರ್? ಸೊ ನೀವು ಏನಾದ್ರು, ನಾನ್ ನೋಡಿದ್ದೆ ಮೋಸ್ಟ್ಲಿ ನಾವೆಲ್ಲ ನೋಡಿದ್ವಿ ಬಸವ ಕಲ್ಯಾಣದ. ಸೊ ಆ ಟೈಮ್ ನಲ್ಲಿ ಪೊಲಿಟಿಷಿಯನ್ಸ್ ಅವರೆಲ್ಲರೂ ಕೂಡ ಸ್ವಲ್ಪ ಏನೋ ಉಜ್ಬೇಕಿಸ್ತಾನ್ ಅಂತ ಹೋಗಿರ್ತಾರೆ. ಹೌದು. ಸೊ ಈ ರೀತಿ ಆಗಿತ್ತ ಸರ್ ನಿಮ್ ಜೊತೆನೂ?
ನನಗೂ ಹಂಗೆ ಆಗಿತ್ತು. ಅಂದ್ರೆ ಮೊದ್ಲು ಅವರು ಕೇರಳದವ್ರು ಇದಾರಲ್ಲ, ಅವರೇ ಇದ್ದಾರೆ ಅಲ್ಲಿ ಪೂರ್ತಿ ಜನ ಅವರೇ ಇದ್ದಾರೆ. ಕೇರಳನವ್ರೆ. ಸೂಪರ್ವೈಸರು, ಮ್ಯಾನೇಜರು ಎಲ್ಲ ಅವರೇ. ಅದು ಇರೋ ಜಾಗ ಅಷ್ಟೇ, ಒಮನ್ ಸುಲ್ತಾನ್ ಅವರು, ಅರಬ್ದು ಸುಲ್ತಾನೇ ಅವ್ರದೇ ಜಾಗ, ಹೌದಲ್ಲ, ನಡ್ಸೋದು ಅವ್ರದೇ. ಕೇರಳದವ್ರೆ ತುಂಬ ಹೋಗ್ಯಾರ್ರಿ. ನಿಮ್ಗೆ ಏನ್ ಅನ್ಸುತ್ತೆ ಸರ್, ಜಾಸ್ತಿ ದುಡ್ಡು ಕಮಾಸ್ಬೇಕು ನಾನು ಅಂತ ಹೋಗ್ಬಿಟ್ಟು ಈ ರೀತಿ ಮಾಡೋದು ಕರೆಕ್ಟಾ ಸರ್? ಹೋಗ್ಬೇಕು, ಎಜುಕೇಶನ್ ಇದ್ಮೇಲೆ ಸಿಸ್ಟಮ್ ವರ್ಕ್ ಏನಾದ್ರು ಆಫೀಸ್ ವರ್ಕ್ ಇಲ್ಲ ಹೋಗ್ಬೇಕು. ಈ ತರ ಬೇರೆ ಕೆಲಸ, ಲೇಬರ್ ಕೆಲಸ ಮೇಲೆ ಹೋಗ್ಬಾರ್ದು. ಬಹಳ ಕಷ್ಟ. ಬೇರೆ ಯಾವ್ದು ಕೆಲಸ ಹಚ್ತಾರ್ರಿ, ಒಂಟಿ ಕಾಯ್ಲಕ್ ಹಚ್ತಾರ, ಅದು ಬಾತ್ರೂಮ್ ಕ್ಲೀನ್ ಮಾಡಾಕ ಹಿಂಗ್ ಹಚ್ತಾರ್ರಿ. ಈ ರೀತಿ ನಾವು ನೋಡಿ, ನಮ್ಗೇನೋ ಗೊತ್ತಿರಲ್ಲ. ಇವಾಗ ಎಷ್ಟೋ ಜನರು, ಇನ್ನೂ ಕೂಡ ಎಷ್ಟೋ ಜನರ ತಲೆಯಲ್ಲಿ ಇರುತ್ತೆ ಹೋಗ್ಬೇಕು ಮಾಡ್ಬೇಕು. ಸ್ವಲ್ಪ ಜನ ಪ್ಲಾನ್ ಹಾಕೊಂಡ್ ಬಿಡ್ತಾರೆ. ಸ್ವಲ್ಪ ಜನ ಸರ್, ನಿಮ್ಗೆ ಅದು ವೀಸಾ ಅಂತ ಇರುತ್ತಲ್ಲ, ಅದು ಬೇಗ ಸಿಕ್ಕಿತ್ತಾ? ಏನ್ ಮದ್ವೆ ಆದ ತಕ್ಷಣನೇ ಸಿಕ್ಕಿತ್ತ? ಅದೇ ಮದ್ವೆ ಕಾರ್ಡ್ ಚಪಾಸಿದ್ದಲ್ಲ, ಅವಾಗೆ ವೀಸಾ ಬಂದಿತ್ತು. ಅವ್ರು ವೀಸಾ ರೆಡಿ ಮಾಡಿದ್ರು. ಬಹಳ ಎಷ್ಟು 6 ತಿಂಗಳಾಯ್ತು. ಇವಾಗ ಹಾಕ್ತೀನಿ ನಾಳೆ ಹಾಕ್ತೀನಿ ಅಂತ ನಾನು ಬಿಟ್ಟಿದ್ದೀನಿ, ಅದನ್ನ ಹೋಗಲ್ಲಪ್ಪ ಹೊರಗಂತ. ಆಮೇಲೆ ಬಂತದು ಮದ್ವೆ. ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಸರ್ ಅಮೌಂಟ್ ಎಲ್ಲ ಇದ್ರಲ್ಲಿ? ಅದು 40,000 ಮಾಡೀನಿ. ಓಕೆ, 40,000 ಅಮೌಂಟ್. ಮತ್ತೆ ಬರುವಾಗ ಏನೇನ್ ಪ್ರಾಬ್ಲಮ್ ಫೇಸ್ ಮಾಡಿದ್ರಿ ಸರ್ ನೀವು ಅಲ್ಲಿಂದ ಇಲ್ಲಿಗೆ ಬರುವಾಗ? ಫೇಸ್ ಅಂದ್ರು ದುಡ್ಡು ಕೊಟ್ಟಿದ್ದೀನಿ ಅವ್ರಿಗೂ. ಒಂದು ಸ್ಯಾಲ್ರಿ ಇಟ್ಕೊಂಡ್ರು ಅವರು. ಸ್ಯಾಲ್ರಿ ಇಟ್ಕೊಂಡ್ಮೇಲೆ ನನ್ನ ಟಿಕೆಟ್ ಮಾಡಿದ್ರು. ಅದೇ ಅರ್ಧ ದುಡ್ಡಲ್ಲಿ ಟಿಕೆಟ್ ಮಾಡಿ ಕಳಿಸ್ಕೊಟ್ರು. ಅದು ಕೂಡ ಏನೋ ಒಂದು ಮೆಡಿಕಲ್ ಪ್ರಾಬ್ಲಮ್ ಹೇಳಿದಂತ ಬಂದ್ರಿ. ಅಲ್ಲಿಂದ ನೆಟ್ವರ್ಕ್ ಮೇಲ್ಗಡೆ ಹೋದ್ಮೇಲೆ ನೆಟ್ವರ್ಕ್ ಹೋಗುತ್ತಲ್ಲ, ಅವಾಗ ನನ್ನ ಸಿಮ್ ಬಂದ್ಬಿದ್ದಿತ್ತು. ಇದ್ರಾಗ ಇಂಡಿಯಾದ ಚಾಲು ಹೋಗ್ತಲ್ಲ, ಇನ್ಕಮಿಂಗ್ ಎಲ್ಲ ಬಂದಾಗಿತ್ತು. ನಾನು ಅನ್ಕೊಂಡೆ ಎಲ್ಲರೂ ಬಂದಿರ್ಬೇಕಪ್ಪ, ನನಗೆ ಒಯ್ಯಕ್ಕೆ ಅಂದ್ಕೊಂಡಿದ್ದೆ. ಯಾರಿಗೂ ಬಂದಿಲ್ಲ ನನಗೆ ಕರ್ಲ್ಯಾಕ. ನಾನು ಒಬ್ಬನೇ ಬಂದೆ. ಭಾಳ ಜನ ಎಲ್ಲರೂ ಫ್ಯಾಮ್ಲಿ, ಅವ್ರವ್ರ ಫ್ಯಾಮ್ಲಿ ಕರ್ಲ್ಯಾಕ ಬಂದಿತ್ತು ಅಲ್ಲಿ. ಕಾರ್ ತೊಗೊಂಡು ಎಲ್ಲ ತೊಗೊಂಡು. ಬಟ್ ನಂಗೆ ಯಾರಿಗೂ ಬಂದಿಲ್ಲ, ಒಬ್ಬನೇ ಬಂದಿನಿ ನಾನು. ನಿಮ್ಗಿಂತನೂ ಜಾಸ್ತಿ ಚಾಂದಿನಿ ಮೇಡಮ್ ಅವರಿಗೂ ದುಃಖ ಆಗಿರಬಹುದು. ಅವಳು ಭಾಳ ದುಃಖ. ಅದು ನನ್ನ ಗಂಡನ್ಗೆ ಇಷ್ಟು ಕಷ್ಟ ಕೊಟ್ರ ಅಂತ ಹಿಂಗೆ ಅನಿಸ್ತದೆ. ನಮ್ಮ ಫ್ಯಾಮ್ಲಿನೂ ಹಂಗೇನಿಲ್ಲ, ಅವ್ರೂ ಇದೆ. ಅವರು ಯಾವುದೋ ಒಂದು ಮಜಬೂರಿ. ಮಜಬೂರಿ ಸಲ್ಯಾಕ. ಅಂದ್ರೆ ಸಾಲ ಆಗ್ಯದಪ್ಪ, ಇವ್ನು ಬಿಟ್ಟು ಬಂದನಪ್ಪ ಅಂತ ಅವ್ರದ್ದು ಇದು ಜರ. ಆದ್ರೆ ನಮ್ಮ ಕಷ್ಟ ನಮಗೆ ಗೊತ್ತು. ಈಗ ನಮ್ಮ ಮನ್ಸಿನಾಗ ಏನಿತ್ತು ಅದು ನಮಗೆ ಗೊತ್ತು. ನಾನು ಹೋಗಿ ಬಂದಿನಲ್ಲಿ. ತುಂಬಾ ಚೆನ್ನಾಗಿ ಅನಿಸ್ತು ಸರ್. ಸುಮಾರು ವಿಷಯಗಳನ್ನ ನಿಮ್ಮಿಂದ ತಿಳ್ಕೊಂಡ್ವಿ. ಅಂದ್ರೆ ನೋಡಿ, ರಿಯಲ್ ಲೈಫ್ನಲ್ಲಿ ಗಂಡ ಹೆಂಡತಿ, ಅದೇ ರೀತಿಯಾಗಿ ರಿಯಲ್ ಲೈಫ್ನಲ್ಲಿ ಗಂಡ ಹೆಂಡತಿ ಕಾಮಿಡಿಯನ್ನ ಮಾಡೋದಾಗ್ಲಿ, ಅಥವಾ ಅದರಿಂದ ಮತ್ತೊಬ್ಬರ ಒಂದು ಮಾಡುವಂತಹ, ನಿಮ್ಮ ಕಂಟೆಂಟ್ ಮಾಡುವಂತಹ ಹಿನ್ನೆಲೆ ಏನಿದೆ, ಒಬ್ರಿಗೂ ಎಂಟರ್ಟೈನ್ಮೆಂಟ್ ಅನ್ನಿಸ್ಬೇಕು ಅಂತ ಅನ್ನೋದು. ಅದೇ ರೀತಿಯಾಗಿ ಒಂದು ಫ್ಯಾಮಿಲಿ ನೋಡುವಂತಹ ಕಂಟೆಂಟ್ ಅನ್ನ ನೀವು ಆರಿಸ್ಕೊಂಡ್ಬಿಟ್ಟು ಮಾಡ್ತೀರಾ. ತುಂಬಾ ಚೆನ್ನಾಗಿ ಅನ್ಸುತ್ತೆ ಸರ್. ಈ ರೀತಿ ನೋಡಿದ್ರೆ ನೀವು ಬೆಳಿಬೇಕು ಇನ್ನು. ಸೊ ನಮ್ಮ ಮಿಸ್ಟರ್ ಲಖನ್ ಸರ್ ಅವರು ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ನಮ್ಮ ಬೀದರ್ ಜನತೆ ಸಪೋರ್ಟ್ ಮಾಡ್ಬೇಕು ನಿಮ್ಗೆ. ನೀವು ಸಪೋರ್ಟ್ ಇಂದಾನೆ ಬೆಳೀರಿ. ಮತ್ತೆ ಮುಂದೆ ಕೂಡ ನಿಮ್ಮ ಇರುತ್ತೆ ಸರ್. ಫ್ಯಾಮಿಲಿ ಕೂಡ ಅವ್ರದ್ದು ಸಪೋರ್ಟ್ ಇಲ್ಲ, ನಾನು ಇಷ್ಟ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರೆ ಸಾಕು. ಹೌದು, ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು ಫ್ಯಾಮಿಲಿ ಅಂತ. ಸೊ ತುಂಬಾ ಧನ್ಯವಾದಗಳು ಸರ್. ನಿಮ್ಮೊಂದು ಸಮಯವನ್ನ ಕೊಟ್ಟಿದ್ರಿ, ಅನಂತ ಧನ್ಯವಾದಗಳು. ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್ ನಮ್ಮ ಚಿವರ್ ಪಾಡ್ಕಾಸ್ಟ್ಗೆ ಇವತ್ತು ಬಂದು ಇಷ್ಟೊಂದೆಲ್ಲ ಶೇರ್ ಮಾಡ್ಕೊಂಡಿದ್ದಕ್ಕೆ? ನಮಸ್ಕಾರ ಎಲ್ರಿಗೆ. ನಾನು ಚಿವರ್ ಪೋಸ್ಟ್ ಕಾರ್ಡ್ಗೆ ಬಂದಿದ್ದೀನಿ ಇಲ್ಲಿ ಬೀದರ್ನಲ್ಲಿ. ನಾನು ವಿಡಿಯೋಸ್ ಮಾಡ್ತೀನಿ ಕಾಮಿಡಿ. ಅದೇ ಮೇಡಮ್ನು ಕರೆದ್ರು ನನಗೆ ಈ ಥರ ನಿಮ್ಮದು ಲೈಫ್ ಜರ್ನಿ ಬಗ್ಗೆ ಕೇಳೋದಂತ. ಸೊ ಚಿವರ್ ಪೋಸ್ಟ್ ಕಾರ್ಡ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ಹಿಂಗೆ ಏನ್ ಅನಿಸ್ತು ಸರ್ ನಿಮಗೆ ಇವತ್ತು ನಮ್ಮ ಜೊತೆ ಇಷ್ಟೊಂದೆಲ್ಲ? ಅಂದ್ರೆ ನಮ್ಮ ಲೈಫ್ ಬಗ್ಗೆ ಹೇಳೋದ್ ಬಗ್ಗೆ ಸ್ವಲ್ಪ ಇದು ಅನಿಸ್ತು ನನಗೆ. ಇಷ್ಟು ದಿವಸ ನಾನು ಭಾಳ ಜನ ಹೇಳಿದ್ದೀನಿ, ನಮ್ಮ ದೋಸ್ತರು ಇದ್ದಾರಲ್ಲ, ಫ್ರೆಂಡ್ಸಲ್ಲಿ, ನೆಂಟರನ್ನೆಲ್ಲರಲ್ಲಿ, ಎಲ್ಲರೂ ಭಾಳ ಜನ ವಿಡಿಯೋಸ್ ಮಾಡ್ತಾ ಅವರು ಹೇಟ್ ಮಾಡ್ತಾ ಇದ್ರು. ಇವಾಗ ಸ್ವಲ್ಪ ಮೇಲ್ ಬಂದಿದ್ದು ಅನಿಸ್ತಾ ಇದೆ. ಅಫ್ಕೋರ್ಸ್ ಸರ್, ಕಾನ್ಫಿಡೆನ್ಷಿಯಲಿ ನೀವು ಅದೇ ರೀತಿಯಾಗಿ ಮೇಡಮು ಇಬ್ರಿಗೂ ಇನ್ನೂ ಸಪೋರ್ಟ್ ಸಿಗಬೇಕು, ಇನ್ನೂ ಸಪೋರ್ಟ್ ಬೆಳಿಬೇಕು. ಮುಖ್ಯವಾಗಿ ನಿಮ್ಮ ಫ್ಯಾಮಿಲಿ ಸರ್, ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ಮ ಫ್ಯಾಮ್ಲಿ ಈ ಥರ ವಿಡಿಯೋ ಮಾಡ್ತಾ ಇದ್ದಾನೆ, ಜನರು ನೋಡ್ತಾ ಇದ್ದಾರಪ್ಪ, ನನ್ನ ಮಗನಿಗೆ ಹಿಂಗೆ ಸಪೋರ್ಟ್ ಮಾಡ್ಬೇಕಂತ ಅವ್ರ ತಲೆಯಲ್ಲಿ ಬಂದರೆ ನನ್ ಸ್ವಲ್ಪ ಟೆನ್ಷನ್ ಫ್ರೀ ಆಗುತ್ತೆ. ಸೊ ನಮ್ಮ ಪಾಡ್ಕಾಸ್ಟ್ ಇಂದ ಅವ್ರದ್ದು ಸ್ವಲ್ಪ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅಂತ ನಿಮ್ದು ಒಂದು ಅನಿಸಿಕೆ. ಓಕೆ ಸರ್, ಅಫ್ಕೋರ್ಸ್ ಅವ್ರದ್ದು ಒಂದ್ ದಿವಸ ನೀವು ಮೇಲ್ ಬಂದ್ಮೇಲೆ ಅವರು ಕೂಡ
ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂಡ್ ನಮ್ಮ ಬೀದರ್ ಜನತೆದು ಎಲ್ಲರದು ಸಪೋರ್ಟ್ ನಿಮ್ಗೆ ಆಲ್ವೇಸ್ ಇರ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್, ಇವತ್ತು ನಮ್ಮೊಂದಿಗೆ ಇಲ್ಲಿ ನೀವು ತಮ್ಮ ಒಂದು ಮುಖ್ಯವಾದಂತಹ ಸಮಯನ ಕೊಟ್ಟಿದ್ದಕ್ಕೆ.